ಆತ್ಮ ಬಂಧುಗಳಿಗೂ ನಮಸ್ಕಾರ. ಆ ಈ ದಿನ ನಾನು ಒಂದು ಉಪನ್ಯಾಸ ಮಾಡ್ಲಿಕ್ಕೆ ಅಂತ ಬಂದಿದ್ದೇನೆ. ಕ್ಲಿಯರ್ ಇದೆಯಾ? ಇದೆ ಮ್ಯಾಮ್, ಇದೆ ಮಾತಾಡಿ. ಇದೆ, ಕ್ಲಿಯರ್ ಇದೆ. ಈ ಉಪನ್ಯಾಸವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಮಹಾವತಾರ್ ಬಾಬಾಜಿಯವರಿಗೂ ಹಾಗೂ ನನ್ನ ತಂದೆ ತಾಯಿಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ರಂಗನಾಥ್ ಸರ್ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ನಾನು ಇವತ್ತು ತಗೊಂಡಿರತಕ್ಕಂತ ಉಪನ್ಯಾಸ ನಿಜವಾದ ಪುಷ್ಪಾರ್ಚನೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಪುಷ್ಪಾರ್ಚನೆ ಅಂದ್ರೆ, ಗೊತ್ತಿರುತ್ತೆ ಹೇಗೆ ಪುಷ್ಪಾರ್ಚನೆ ಮಾಡೋದು ಅಂತ. ಅದ್ರ ಬಗ್ಗೆ ನನಗ್ ಗೊತ್ತಿದ್ದಷ್ಟನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಭಗವಂತನನ್ನು ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಸಹ ಸಾಮಾನ್ಯವಾಗಿ ನಾವು ಹೂವಿನಿಂದ ಪೂಜಿಸ್ತೇವೆ. ಎಷ್ಟು ತುಟ್ಟಿಯಾದ್ರೂ ಅಂದ್ರೆ ಎಷ್ಟು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ನಾವು ಅಂದ್ರೆ ಹೆಚ್ಚು ಬೆಲೆ ಇದ್ರೂ ಕೂಡ ಅದನ್ನ ತಗೊಂಡ್ ಬಂದು ನಾವು ಹೂವನ್ನ ಹಾಕಿ ಪೂಜೆ ಮಾಡ್ತಾ ಇರ್ತೀವಿ. ನೋಡಿ, ಈಗ ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು, ಎಷ್ಟು ಮನೆಗಳಲ್ಲಿ ಎಲ್ಲ ಅಂದ್ರೆ ಪ್ರತಿಯೊಂದು ಹಬ್ಬಗಳು ಬರ್ತಾ ಇರುತ್ತೆ. ನಾವೇನ್ ಮಾಡ್ತಾ ಇರ್ತೀವಿ, ಆ ಹಬ್ಬಕ್ಕೆ ಅಂದ್ರೆ ಅಲಂಕಾರ ಮಾಡೋದು, ಅಂದ್ರೆ ಹೂಗಳನ್ನೆಲ್ಲ ತಂದು ಅಲಂಕಾರ ಮಾಡ್ತೀವಿ. ಅಂದ್ರೆ ತುಂಬಾ ಹೂಗಳನ್ನ ಹಾಕಿ ಅಲಂಕಾರ ಮಾಡೋದು. ಅಂದ್ರೆ ಇದರಿಂದ ನಮ್ಗೇನು ಅಂದ್ರೆ ಅಂದ್ರೆ ದೇವರಿಗೆ ತುಂಬಾ ಹೂವನ್ನು ಹಾಕಿ ಅಲಂಕಾರ ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ. ಅಂದ್ರೆ ನಾವ್ ಹಿಂದಿನಿಂದಲೂ ಅದನ್ನ ಬೆಳೆಸ್ಕೊಂಡ್ ಬಂದಿದ್ವಿ, ನಮ್ಮ ಪೂರ್ವಜರು ಹೇಳಿದ್ದಾರೆ, ಅದನ್ನ ನಾವು ರೂಢಿ ಮಾಡ್ಕೊಂಡ್ ಬಂದಿರ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡಿರ್ತೀವಿ ಅಂದ್ರೆ ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಹಬ್ಬ ಬಂತು ಅಂದ್ರೆ ಅದೇ ಒಂದ್ ಸಡಗರ ತಂದು ನಾವು ಎಷ್ಟು ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಎಷ್ಟೋ ಜನ ಸಾಲ ಸೋಲ ಮಾಡಿ ಆದ್ರೂನು ಹೂವನ್ನು ತಂದು ಹಣ್ಣುಗಳನ್ನು ತಂದು ನೈವೇದ್ಯ ಮಾಡೋದು, ಪೂಜೆ ಮಾಡೋದು ಮಾಡ್ತಾ ಇರ್ತಾರೆ. ಅದು ಅಂದ್ರೆ ಹಿಂದಿನಿಂದ ರೂಢಿ ಬಂದೆ. ಆದ್ರೆ ಎಷ್ಟು ಖರ್ಚು ಮಾಡಿ ಪೂಜೆ ಮಾಡಿ ಹಲವಾರು ಸಂಭ್ರಮದಿಂದ ಹೇಳಿಕೊಂಡು ಸಾಮಾನ್ಯ ಜನರಲ್ಲಿ ನೋಡ್ತೀವಿ, ಅಯ್ಯೋ ನಾ ಇವತ್ ನಾವು ಇಷ್ಟು ಪೂಜೆ ಮಾಡಿದ್ನಪ್ಪ, ನಾನು ಅಂದ್ರೆ ಒಂದ್ ಹಬ್ಬ ಆಯ್ತು ಅಂದ್ರೆ ನಾವು ಪಕ್ಕದ ಮನೆಯವ್ರ ಹತ್ರ ಹೇಳ್ತೀವಿ, ನಾನು ಇವತ್ತು ಅಷ್ಟು ಕಾಸ್ಟ್ಲಿ ಇತ್ತಪ್ಪ, ಆ ತರ ಹೂ ತಂದೆ, ಈ ತರ ಹೂ ತಂದೆ, ನಮ್ಮನೇಲಿ ಇಷ್ಟು ದುಡ್ಡು ಹಾಕಿದೆ ಅಂದ್ರೆ ದೇವ್ರ ಪೂಜೆಗೆ ಇಷ್ಟು ಮಾಡಿದೆ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಅಂದ್ರೆ ಗಿಡದಲ್ಲಿ ಬಿಡೋ ಹೂ ಸಾಲ ಅಂತ ನಾವು ಅನೇಕ ಧನವಂತರು ಅಂದ್ರೆ ಯಾರು ತುಂಬಾ ರಿಚ್ ಇರ್ತಾರೋ ಅವರು ಬಂಗಾರದ ಹೂಗಳನ್ನ ಕೂಡ ಮಾಡಿಸ್ತಾ ಇರ್ತಾರೆ. ನನಗೆ ಶಿವನಿಗಿರ್ಬೋದು ಬಿಲ್ವ ಪತ್ರೆಗಳನ್ನ ಇರ್ತಾರೆ, ವಿಷ್ಣುವಿಗೆ ಬಂಗಾರದ ತುಳಸಿ ದಳ, ಅಮ್ಮನವರಿಗೆ ಬಂಗಾರದ ಹೂಗಳನ್ನ ಅರ್ಚನೆ. ಅದು ಅಂದ್ರೆ ಅದೆಲ್ಲ ಅಂದ್ರೆ ನಮ್ದು ಉನ್ನತವಾದ ಭಕ್ತಿ ಅಂತ ನಾವು ಅನ್ಕೊಂಡಿದೀವಿ. ಅಂದ್ರೆ ತುಂಬಾ ಕಾಸ್ಟ್ಲಿ ಎಲ್ಲ ತಂದು ಹಾಕಿದ ತಕ್ಷಣ ದೇವ್ರು ನಮ್ಗೆ ಒಲಿತಾನೆ, ನನಗೆ ಇದರಿಂದ ಪುಣ್ಯ ಬರುತ್ತೆ ಅಂತ ನಾವು ನಮ್ಗೊಂದು ಹಿಂದಿನಿಂದ ಬಂದಿದೆ, ಮತ್ತೆ ನಾವು ಅದೇ ಅಜುಮ್ನಲ್ಲಿ ಇರ್ತೀವಿ. ಅದು ಅಂದ್ರೆ ಅದೇ ತಪ್ಪಲ್ಲ. ಅದೇ ರೀತಿ ಭಗವಂತ ಹೂಗಳನ್ನ ಬೆಲೆಯನ್ನು ಆಧರಿಸಿ, ಅಂದ್ರೆ ಹೂಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಮೇಲೆ ನಮಗ್ ಪಾಪ ಪುಣ್ಯ ಅಥವಾ ಪುಣ್ಯ ಬರುತ್ತೆ ಅಂತ ಅವ್ನು ಅದ್ರ ಮೇಲೆ ಡಿಸೈಡ್ ಮಾಡಲ್ಲ. ನಮ್ಗೆ ಈ ಭಕ್ತ ಮನೇಲಿ ಇಷ್ಟು ದುಡ್ಡು ತಂದು ಇಷ್ಟು ಅರ್ಚನೆ ಮಾಡ್ಲಿಕ್ಕೆ ಅಥವಾ ಹೂಗಳನ್ನ ತಂದು ಇಷ್ಟು ಕಾಸ್ಟ್ಲಿ ಹೂಗಳನ್ನ ತಂದು ನನಗೆ ದೇವ್ರ ಮನೆ ನಾನು ಇವನಿಗೆ ಒಳ್ಳೇದ್ ಮಾಡ್ಬೇಕಪ್ಪ ಅಂತ ಭಗವಂತ ಆ ಒಂದು ಇದ್ರಲ್ಲಿ ಅವನು ನೋಡ್ತಾ ಇರಲ್ಲ, ಪುಣ್ಯವನ್ನು ಕರುಣಿಸಲ್ಲ ಅಲ್ವಾ ಮಾಸ್ಟರ್? ಅದೇ ನಿಜವಾದ ಪುಷ್ಪಾರ್ಚನೆ ಅಂದ್ರೆ ಭಕ್ತಿಯಿಂದ ದೇವರಿಗೆ ಹೂಗಳನ್ನು ಅರ್ಪಿಸುವುದು. ಇದು ಕೇವಲ ಬಾಹ್ಯ ಆಚರಣೆ. ಆದ್ರೆ ದೇವರಿಗೆ ಕೇವಲ ಬಾಹ್ಯ ಆಚರಣೆ ಮುಖ್ಯ ಆಗಿರಲ್ಲ. ತಮ್ಮ ಪ್ರೀತಿ, ಭಕ್ತಿ, ದಯೆ, ಗೌರವ ವ್ಯಕ್ತಪಡಿಸುವ ಆಂತರಿಕ ಭಾವನೆ ಬೇಕಾಗಿರುತ್ತೆ. ಆ ಹೂಗಳನ್ನು ಸಮರ್ಪಿಸುವುದು ದೇವರಿಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಅವುಗಳ ಸೌಂದರ್ಯ ಮತ್ತು ಪರಿಮಳದ ಮೂಲಕ ದೇವರಿಗೆ ಸಂತೋಷವನ್ನುಂಟು ಮಾಡೋದು ನಾವು ನೋಡ್ತಾ ಇರ್ಬೇಕು. ಬಾಹ್ಯ ಹೂಕ್ಕಿಂತನೂ ಆಂತರಿಕ ಹೂ ಅಂತ ಇರುತ್ತಲ್ಲ, ಅದೇ ಹೇಳಿದ್ನಲ್ಲ, ಶ್ರದ್ಧೆ ಇರ್ಬೋದು, ಭಕ್ತಿ ಇರ್ಬೋದು, ಗೌರವ ಇರ್ಬೋದು, ಅಂದ್ರೆ ಹಿಂಸೆ ಮಾಡ್ದೆ ಅಂತಾರೆ, ಅದೆಲ್ಲ ದೇವರಿಗೆ ಇಷ್ಟ ಆಗುವಂತ ಪ್ರೀತಿಯಾಗಿರುತ್ತೆ. ಈ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವೀಗ ನೋಡೋದಾದ್ರೆ ಪೂಜೆಯಲ್ಲಿ ನಾವು ಮಾಡ್ಬೇಕಾದ್ರೆ ಅನೇಕ ರೀತಿಯ ನೈವೇದ್ಯ, ದೀಪ, ಅನೇಕ ರೀತಿಯ ಅಂದ್ರೆ ಹೂವನ್ನು ತರ್ತೀವಿ, ಹಣ್ಣುಗಳನ್ನ ತರ್ತೀವಿ, ಆಮೇಲೆ ಅನೇಕ ಡೆಕೋರೇಷನ್ ಮಾಡಿರ್ತೀವಿ, ದೀಪಗಳನ್ನೆಲ್ಲ ಹಚ್ಚಿಟ್ಟಿರ್ತೀವಿ.
ಅದೇ ಅದು ಸೃಷ್ಟಿಯ ಹೂವಿಗಿಂತಲೂ ಹೆಚ್ಚು ಪ್ರೀತಿ ನಮ್ಮ ಭಾವಪೂರ್ಣ ಮನಸ್ಸು ಮತ್ತು ಶುದ್ಧ ಚಿಂತನೆ ಸೇವಾ ಮನೋಭಾವನೆ ಅಂತ ಹೇಳ್ತಾರೆ. ಪುಷ್ಪ ಅರ್ಚನೆ ಅಂದ್ರೆ ದೇವರಿಗೆ ನಿಜವಾದ ಹೂವನ್ನು ಅರ್ಪಿಸುವುದಲ್ಲ, ಬದಲಾಗಿ ಮನಸ್ಸಿನ ಶುದ್ಧ ಗುಣಗಳನ್ನು ಅಂದ್ರೆ ಪುಷ್ಪವಾಗಿ ಅರ್ಚಿಸುವುದು ಅಂತ ಹೇಳ್ತಾರೆ. ಉದಾಹರಣೆಗೆ ತುಂಬಾ ನೋಡಿ, ಹಿಂದೆಲ್ಲ ಈಗ ಪತಂಜಲಿ ಯೋಗ ಸೂತ್ರ ಇರ್ಬೋದು, ಆಮೇಲೆ ಭಗವದ್ಗೀತೆಯಲ್ಲಿರ್ಬೋದು, ಪುರಾಣಗಳಲ್ಲಿ ಇರ್ಬೋದು, ಹಂಗೆ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಇರ್ಬೋದು, ಧರ್ಮಶಾಸ್ತ್ರಗಳಲ್ಲಿ ಇರ್ಬೋದು, ಅವೆಲ್ಲದೂ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಹೂವುಗಳು ದೈಹಿಕವಾಗಿ ಅಲ್ಲ, ನೆಲದಲ್ಲಿ ಬೆಳೆಯುವುದು ಅಲ್ಲ, ಆದರೆ ಮನಸ್ಸಿನಲ್ಲಿ ಅರಳುವುದೇ ಪುಷ್ಪಗಳು ಅಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ನಮಗೊಂದು ಕ್ವಶನ್ ಬರುತ್ತೆ, ಹಾಗಾದ್ರೆ ಭಗವಂತನಿಗೆ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಇಷ್ಟವಾದ ಪುಷ್ಪ ಯಾವುದು ಅಂತ ಬರುತ್ತೆ ಅಲ್ವಾ ಮಾಸ್ಟರ್? ಹಾಗಾದ್ರೆ ನೋಡೋಣ, ಹಾಗಾದ್ರೆ ಯಾವ ತರ ಪುಷ್ಪ ಭಗವಂತನಿಗೆ ಇಷ್ಟ ಆಗುತ್ತೆ ಅಂತ. ಅಂದ್ರೆ ನೀವು ಭಗವದ್ಗೀತೆಯಲ್ಲಿ ನೋಡಿ, ಅಕಸ್ಮಾತ್ ಇದು ಶಂಕರಾಚಾರ್ಯರು ಹೇಳಿದ್ ನೋಡಿ, ಆಮೇಲೆ ಶಾಂಡಿಲ್ಯ ಉಪನ್ಯಾಸ ತೆಗೆದು ನೋಡಿ, ಯಾವುದೇ ಒಂದು ನೋಡಿ, ಅಲ್ಲಿ ನಿಜವಾದ ಬಾಹ್ಯಕ್ಕಿಂತ ಆಂತರಿಕ ಪುಷ್ಪಾರ್ಚನೆ ಅಂತ ನಾವೇನು ಅದಕ್ಕೆ ತುಂಬಾ ಮಹತ್ವ ಕೊಟ್ಟಿರ್ತಾರೆ. ಹಾಗಾದ್ರೆ ನಾವೀಗ ನಿಜವಾದ ಪುಷ್ಪ ಯಾವುದು ಅಂತ ನೋಡೋಣ. ಈಗ ಒಂದು ತಾವರೆ ಇರ್ಬೋದು, ನೈದಿಲೆ ಇರ್ಬೋದು, ಸೇವಂತಿಗೆ ಇರ್ಬೋದು, ಹಾಗೆ ಮಲ್ಲಿಗೆ, ಸಂಪಿಗೆ, ಕಣಗಿಲೆ, ನಾನಾ ತರದ ಪುಷ್ಪಗಳಿರುತ್ತೆ. ಇವನ್ನು ಕೂಡ ನಾವು ದೇವರ ಪೂಜೆಗೆ ಬಳಸ್ತೇವೆ. ಆದ್ರೆ ನಿಜವಾದ ಪುಷ್ಪಾರ್ಚನೆ ದೇವರಿಗೆ ಅರ್ಪಿಸಬೇಕಾಗಿರೋದು ಯಾವುದು ಅಂತ ಬರುತ್ತೆ. ನಾವ್ ಇದನ್ನೆಲ್ಲ ನೋಡಿ ದಿನನಿತ್ಯ ಪೂಜೆಯಲ್ಲಿ ಉಪಯೋಗಿಸ್ತೇವೆ. ಅಯ್ಯೋ ಇವತ್ತು ಸೋಮವಾರಪ್ಪ ಶಿವನಿಗೆ ಈ ತರದ್ದು, ಮಂಗಳವಾರ ದೇವಿಗೆ ಇದಿಷ್ಟ ಆಗುತ್ತೆ, ಆಮೇಲೆ ಶುಕ್ರವಾರ ಬಂದ್ರೆ ಮತ್ತೆ ದೇವಿಗೆ, ಶನಿವಾರ ಆಂಜನೇಯನಿಗೆ. ಪ್ರತಿಯೊಂದು ಪುಷ್ಪನು ನಾವು ಎಷ್ಟು ಎಲ್ಲಿಂದಾನೆ ತಂದು, ಅಂದ್ರೆ ಅದನ್ನ ನೀ ಪುಣ್ಯ ಬರುತ್ತಪ್ಪ ಅಂತ ನಾವು ತಂದು ಪೂಜೆ, ಅದೆಲ್ಲ ಬಾಹ್ಯ ಪೂಜೆ ಆಗುತ್ತೆ. ಆದ್ರೆ ನಮ್ಮ ಆಂತರಿಕ ಪೂಜೆನೇ ಬೇರೆ ಇರುತ್ತೆ ಮಾಸ್ಟರ್ಸ್. ಹಾಗಾದ್ರೆ ಈ ಆಂತರಿಕ ಪೂಜೆಗಳು ಯಾವುದು ಅಂತ ನೋಡೋಣ. ಅಂದ್ರೆ ಶ್ರೀಕೃಷ್ಣ ಭಗವದ್ಗೀತೆ ಕೂಡ ಇದನ್ನೇ ಹೇಳಿದ್ದಾನೆ. ಆಂತರಿಕ ಪೂಜೆ ಯಾವುದು? ಭಗವಂತನಿಗೆ ಇಷ್ಟವಾದ ಪುಷ್ಪ ಮೊದಲೇನು ಅಹಿಂಸಾ ಪುಷ್ಪ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೂ ನೋವು ಕೊಡ್ಬೋದ್ರೆ ಮನಸ್ಸಿಗೆ ನೋವು ಮಾಡಬಾರ್ದು. ನಾವ್ ನೋಡಿ ಎಷ್ಟು ಪುಷ್ಪನ ಎಷ್ಟು ಕಷ್ಟಪಟ್ಟು ಹೂವು ಹಣ್ಣೆಲ್ಲ ತರ್ತೀವಿ, ಪೂಜೆ ಮಾಡ್ತೀವಿ, ಆಮೇಲೆ ಪಕ್ಕದ ಮನೆಗೆ ಹೋಗಿ ಏನಪ್ಪ ನಿಮ್ ಮನೇಲಿ ಇಷ್ಟು ಅಂದ್ರೆ ಅಂದ್ರೆ ಸರಳವಾಗಿ ಪೂಜೆ ಮಾಡಿದ್ದೀರಾ, ನೀವೇನು ನಿಮ್ಮಲ್ಲಿ ದುಡ್ಡು ಇಲ್ವಾ ಅಂತ ಕೇಳ್ತೀವಿ ಅಲ್ವಾ? ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿರುತ್ತೆ, ನಮ್ ಮನಸ್ಸಿಗೆ ಏನ್ ಶುದ್ಧ ಆದಂಗಾಯ್ತಲ್ವಾ? ಅದು ಕೂಡ ಹಿಂಸೆ ಮಾಡ್ದಂಗೆ. ಅಂದ್ರೆ ಯಾವ ಒಂದು ಚಿಕ್ಕ ಪುಟ್ಟ ಪಾತುಗಳಲ್ಲೂ ಕೂಡ ನೋಯಿಸ್ಬಾರ್ದು ಅಂತ ಆಗುತ್ತೆ. ಆಗ ನಮಗೆ ಭಗವಂತನಿಗೆ ಅದೇ ಪುಷ್ಪ ಇಷ್ಟ ಆಗಿರುತ್ತೆ. ಅದಕ್ಕೆ ನೋಡಿ, ನಾವ್ ಯಾರಿಗೆ ಹಿಂಸೆ, ನಮ್ಗೆ ಆ ತರ ಹಿಂಸೆ ಕುರಿತು ವಾಪಸ್ ಕೊಡುವುದೇ ಇಲ್ಲ. ಯೂನಿವರ್ಸ್ ಇರ್ಬೋದು ಅಥವಾ ಭಗವಂತ ಅಂತ ಏನ್ ಹೇಳ್ತೀವ, ಎಲ್ಲವೂ ಕೂಡ ಅದೇ ಅರ್ಥ ಸೂಚಿಸುತ್ತೆ. ಅದೇ ತೀರಾ ಸೆಕೆಂಡ್ ಒನ್ ಏನು, ಇಂದ್ರಿಯ ನಿಗ್ರಹ ಪುಷ್ಪಂ ಅಂತ ಹೇಳ್ತಾರೆ. ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ಯಾವುದು? ಕಾಮ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಮತ್ಸರ ಆಗಿದೆ, ಅಂದ್ರೆ ಬಯಕೆಗಳನ್ನು ನಿಯಂತ್ರಿಸೋದು. ನೋಡಿ, ನಮ್ಮಲ್ಲಿ ಬಯಕೆಗಳನ್ನು ನಿಯಂತ್ರಿಸೋದೇ ಕಷ್ಟ. ಎಷ್ಟು ಆಸೆ ಆಕಾಂಕ್ಷೆ, ಇವತ್ತೊಂದು ನೋಡಿದ್ವಿ, ಬೇಕು ಬೇಕು, ಒಂದು ಮನೆ ಆಯ್ತು, 2 ಮನೆ ಆಯ್ತು, ಮತ್ತೆ ಬೇಕು. ನನಗೆ ಇದೆಯಪ್ಪ, ನನ್ನ ಆತ್ಮ ತೃಪ್ತಿ, ಒಂದು ಮನೆ ಇದೆ ಸಾಕಾಗಲ್ಲ, ಮತ್ತೆ ಬೇಕು ಇನ್ನೊಂದ್ ಮನೆ ಮತ್ತೆ ಹಣಕ್ಕೋಸ್ಕರ ದುಡಿಯೋದು. ಆ ತರ ಮತ್ತೆ 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 ಆಸೆ ಬರೋದು. ಪ್ರತಿಯೊಂದಲ್ಲೂ ಮತ್ಸರ ಸಾಧಿಸಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾವು ಇಂದ್ರಿಯಗಳನ್ನ ನಿಗ್ರಹನೇ ಮಾಡ್ತಾ ಇರಲ್ಲ. ಆ ಪೂಜೆ, ಅಂತ ಪೂಜೆ, ಅಂದ್ರೆ ಆ ನಿಗ್ರಹಗಳ ಮಾಡುವಂತಹ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ದಯಾ ಪುಷ್ಪಂ ಅಂತ ಹೇಳ್ತಾರೆ. ಪ್ರಾಣಿಗಳ ಮೇಲೆ ಕರುಣೆ. ಅಂದ್ರೆ ಎಷ್ಟೊಂದು ಪ್ರಾಣಿಗಳು, ನಾವು ಪ್ರಾಣಿ ಹಿಂಸೆ ಮಾಡ್ತಾ ಇರ್ತೀವಿ. ಅಂದ್ರೆ ಒಂದು ನಾಯಿ ಕಂಡ್ರೆ ಸಾಕು, ಅದನ್ನ ಓಡಿಸೋದು. ಪಾಪ ಅದಕ್ಕೇನು ಒಂದಿಷ್ಟು ಏನೋ ಇಷ್ಟಪಟ್ಟಿರುತ್ತೆ, ಮನೆ ಹತ್ರ ಬಂದಿರುತ್ತೆ, ಏನೋ ನಾವು ಒಂಚೂರು ಅದಕ್ಕೇನ್ ಬೇಕೋ ಅದನ್ನ ಒಂದು ತುತ್ತು ಅನ್ನ ಕೊಡೋದು ಅಥವಾ ಏನು ನೀರ್ ಕೊಡೋದು. ಅದೇ ಪಕ್ಷಿಗಳೆಲ್ಲ ನಮ್ಮ ಮನೆ ಮುಂದೆ ಹಾರಾಡ್ತಾ ಇರುತ್ತೆ, ಅವುಗಳೊಂದಿಷ್ಟು ನೀರ್ ಕೊಡೋದು, ಅದ್ರಗಳಿಂದ ಮಾಡ್ತಾರೆ. ಅದನ್ನ ಮನೆ ಹತ್ರ ಬಂದ ತಕ್ಷಣ ಹಾರಿಸ್ಬಿಡೋದು, ಅಯ್ಯೋ ನಮ್ಮನೆ ಬಂತಪ್ಪ, ಗಲೀಜ್ ಮಾಡುತ್ತಪ್ಪ ಅಂತ. ಅದನ್ನ ಆ ತರ ಮಾಡಬಾರ್ದು ಅಂತ. ಅಂದ್ರೆ ಪ್ರಾಣಿಗಳ ಮೇಲೆ ದಯೆ ಇರ್ಬೇಕು, ಕರುಣೆ ತೋರಿಸ್ಬೇಕು, ಪ್ರೀತಿ. ಅದು ನಮಗೆ ವಾಪಸ್ ಮತ್ತೆ ಅದನ್ನೇ ಕೊಡ್ತಾ ಇರುತ್ತೆ. ಆ ರೂಪ, ಅದು ಪ್ರಾಣಿ ಕೊಡದೆ ಹೋದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಭಗವಂತ ವಾಪಸ್ ಕರುಣಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ತೋರೋದು. ಅದೇ ರೀತಿ ಕ್ಷಮಾ ಪುಷ್ಪಂ ಅಂತ ಹೇಳ್ತಾನೆ. ಅಂದ್ರೆ ನಮಗೆ
ಅಪಕಾರ ಮಾಡಿದ್ರೂ ಕೂಡ ನಾವು ಅವ್ರಿಗೆ ಉಪಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾರೋ ಒಬ್ರಿಗೆ ನಮ್ಗೆ, ನಾನು ಅವತ್ತು ಅವ್ರಿಗೆ ಸಹಾಯ ಮಾಡಿದ್ನಪ್ಪ, ನಾನು ನೋಡು ಅವ್ನ್ ಸಹಾಯನೇ ಮಾಡ್ತಾ ಇಲ್ಲ, ನನ್ಗೆ ಎಷ್ಟು ಕೆಟ್ಟದಾಗ ಹೇಳ್ತಾ ಇದ್ದಾನೆ ಅಂತ ನಾವು ಅವನಿಂದ ಬಯಸ್ಬಾರ್ದು. ಬೇರೆ ಯಾರೊಬ್ರು ನಮ್ಗೆ ಸಹಾಯ ಮಾಡ್ತಾ ಇರ್ತಾರೆ. ಭಗವಂತ ನಮ್ಮ ಆತ್ಮದಲ್ಲಿ ಅಷ್ಟು ಶುದ್ಧಿ ಇದ್ದಾಗ ನಮ್ಗೆ ಯಾವ್ದೋ ಒಂದು ರೂಪದಲ್ಲಿ ಕೊಡ್ತಾ ಇರ್ತಾನೆ. ಯೂನಿವರ್ಸ್ ಇರ್ಬೋದು, ಯೂನಿವರ್ಸ್ ಅಂದ್ರೆ ನಾವು ಭಗವಂತ ಅದೇ ಅನ್ಕೊಳ್ಳೋಣ, ಅದ್ರ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ. ಇವತ್ ಇವನ್ ಸಹಾಯ ಮಾಡಿಲ್ಲ ಅಂತ ಮತ್ತೆ ಯಾರೋ ಒಬ್ಬ ನನಗೆ ಮಾಡ್ತಾ ಇರ್ತಾನೆ. ಅದಕ್ಕೆ ಉಪಕಾರ ಮಾಡಿ ಅಪಕಾರ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಪುರಾಣಗಳಲ್ಲಿ ಬಂದಿರೋದು ಇದೆಲ್ಲ. ಅದೇ ರೀತಿ ಜ್ಞಾನ ಪುಷ್ಪ. ಜ್ಞಾನ ಪುಷ್ಪ ಅಂದ್ರೆ ಆತ್ಮಜ್ಞಾನ. ಅಂದ್ರೆ ಆತ್ಮಜ್ಞಾನ ಬೇಕು ಮನುಷ್ಯನಿಗೆ. ಆತ್ಮಜ್ಞಾನ ಇಲ್ಲದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಆತ್ಮಜ್ಞಾನ ಅಂದ್ರೆ ನಾನ್ ಯಾಕಿದ್ದೀನಿ, ನಾನ್ ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀನಿ, ನಾನ್ ಏನ್ ಮಾಡ್ಬೇಕು, ನನ್ನ ಕರ್ತವ್ಯಗಳೇನು, ನಾನ್ ಹೇಗ್ ಇರ್ಬೇಕು ಎಲ್ಲರ ಜೊತೆಗೆ, ಎಷ್ಟು ಪ್ರೀತಿಯಿಂದ ಇರ್ಬೇಕು, ಯಾವ ರೀತಿ ಒಡನಾಟದಿಂದ ಇರ್ಬೇಕು, ಅಂದ್ರೆ ಅಕ್ಕಪಕ್ಕದವ್ರು ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಎಲ್ಲರನ್ನು ಯಾವ ರೀತಿ ವಿಶ್ವಾಸ ಗಳಿಸ್ಬೇಕು, ಅದೆಲ್ಲ ನಾವು ಆತ್ಮಜ್ಞಾನ ಅದನ್ನ ತಗೊಳ್ತಾ ಇರ್ಬೇಕು. ಆ ತರ ಆತ್ಮಜ್ಞಾನ ಇದೆಯಲ್ಲ, ನಮ್ಮಲ್ಲಿ ಅರಿವು ಬರ್ತಾ ಇದೆಯಲ್ಲ, ಅದು ಭಗವಂತನಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಧ್ಯಾನ. ಧ್ಯಾನ ಅಂದ್ರೆ ಧ್ಯಾನ ಪುಷ್ಪಂ. ಅದೇ ರೀತಿ ಇವತ್ತು ಅದೇ ನೋಡಿ, ಶಂಖದಿಂದ ಬಂದ್ರೆ ಪುಷ್ಪ ಅಂತ ಹೇಳ್ತಾರೆ. ಈಗ ಇವನ್ನು ಅಂದ್ರೆ ಡಾಕ್ಟರ್ಸ್ ಕೂಡ ಇವಾಗ ಏನ್ ಹೇಳ್ತಿದ್ದಾರೆ, ಮಾನಸಿಕವಾಗಿ ಶಾರೀರಿಕವಾಗಿ ಉನ್ನತ ಹೊಂದ್ಬೇಕು ಅಂದ್ರೆ ನೀವು ಧ್ಯಾನ ಮಾಡಿ ಅಂತ ಹೇಳ್ತಿದ್ದಾರೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ಅರಿವು ಮೂಡ್ತಾ ಬರುತ್ತೆ. ನಾನ್ ಯಾರು, ನಾನ್ ಯಾಕೆ ಬಂದೆ, ಆತ್ಮಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ, ಏಕಾಗ್ರತೆ ಬರುತ್ತೆ, ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಕೆಟ್ಟ ಆಲೋಚನೆಗಳು, ನಾವು ಈ ಥಾಟ್ಸ್ ಬಂದಿದೆ ಹೇಳ್ತೀವಿ ನೋಡಿ, ಕುತ್ಕೊಂಡಾಗ ಧ್ಯಾನ ಮಾಡ್ತಾ ಇದ್ದಾಗ ನಮಗ್ ಥಾಟ್ಸ್ ಬರ್ತಾನೆ ಇರುತ್ತೆ. ಅದು ಯಾವ್ದಾದ್ರು ಒಳ್ಳೆ ಥಾಟ್ಸ್ ಬರ್ತಾ ಇರುತ್ತಾ? ಇಲ್ಲ, ಪಕ್ಕದ ಮನೆ ಒಂದು, ನಮ್ಮನೆ ಅಕ್ಕಪಕ್ಕದ ಮಾಡಿರೋದು, ಅಥವಾ ಏನೋ ಬೇರೆಯವ್ರಿಗೆ ನಾನು ಏನ್ ಮಾಡ್ಬೇಕಪ್ಪ ಈಗ ಅನ್ನೋ ಥಾಟ್ಸ್ ಬರುತ್ತೆ. ಆ ಥಾಟ್ಸು ಕಡಿಮೆ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಹೇಗೆ? ಏಕಾಗ್ರತೆ ಬರುತ್ತೆ. ಅಂದ್ರೆ ನಮ್ ಬಗ್ಗೆ ಮಾತ್ರ ನಮಗ್ ಚಿಂತನೆ ಮಾಡಿ ಬರುತ್ತೆ. ಪಕ್ಕದ ಮನೇಲಿ ಎಂತ ಕಾರ್ ತಗೊಳ್ಳಿ, ಮನೆ ತಗೊಳ್ಳಿ, ಅವನ ಬಗ್ಗೆ ನಮ್ಗೆ ಚಿಂತೆ ಇರಲ್ಲ. ನನ್ನ ಬಗ್ಗೆ ಮಾತ್ರ, ಯಾಕಂದ್ರೆ ನನ್ನ ಆತ್ಮ ಬೇರೆ, ಅವನ ಆತ್ಮ ಬೇರೆ ಆಗಿರುತ್ತಲ್ವಾ. ಅದಕ್ಕೋಸ್ಕರ ನನ್ನ ಬಗ್ಗೆ ಮಾತ್ರ ಚಿಂತೆ ಮಾಡುದು. ನಾನೀಗ ಧ್ಯಾನ ಮಾಡ್ತೀನಿ, ನನ್ ಏಕಾಗ್ರತೆ ಇರ್ಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡ್ಬೇಕು, ಒಳ್ಳೊಳ್ಳೆ ವಿಷಯಗಳನ್ನ ತಗೋಬೇಕು, ಜ್ಞಾನಾರ್ಜನೆ ಮಾಡ್ಬೇಕು, ಜ್ಞಾನವನ್ನು ಹಂಚಬೇಕು ಅನ್ನೋದು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಅಂದ್ರೆ ಅರಿವು ಅಂತ ಹೇಳ್ತೀವಲ್ಲ ಅದು. ಅದೇ ರೀತಿ ಶಾಂತಿ ಪುಷ್ಪಂ ಅಂತ ಹೇಳ್ತಾರೆ. ಶಾಂತಿ ಪುಷ್ಪಂ ಅಂದ್ರೆ ಮನಸ್ಸು ಉದ್ವೇಗಕ್ಕೆ ಒಳಗಾಗಬಾರ್ದು. ನೋಡಿ, ಎಷ್ಟು ಜನ ಮನಸ್ಸನ್ನ ಕಂಟ್ರೋಲ್ ಹಿಡ್ಕೊಳಕ್ ಆಗಲ್ಲ, ಉದ್ವೇಗಕ್ಕೆ ಒಳಗಾಗ್ಬಿಡ್ತೀನಿ, ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀವಿ. ಅಯ್ಯೋ ನನಗೆ ಹಾಗಾಯ್ತು, ನನ್ಗೆ ಯಾಕೋ ಇವತ್ತು ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ನೋವಾಗ್ತಾ ಇದೆ. ಅಂದ್ರೆ ಅವರು ಹಂಗ ಹೇಳಿದ್ರಪ್ಪ ನನ್ಗೆ, ಅಯ್ಯೋ ನಿಮ್ ಮನೇಲೇನು ಈ ತರ ಅಂತ ಹೇಳಿದ್ರಪ್ಪ, ನಂಗೆ ಆ ತರ ಹೇಳಿದ್ರಪ್ಪ, ನಂಗೆ ತುಂಬಾ ನೋವಾಗುತ್ತೆ. ಅದನ್ನ ಉದ್ವೇಗ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿ. ಅದ್ರಲ್ಲಿ ಏನಿದೆ ಅಲ್ವಾ, ಆಯ್ತಪ್ಪ, ನಾನಿರೋದೇ ಹೇಗೆ, ನಮ್ಮನೆ ಇರೋದೇ ಹೇಗೆ, ಅದನ್ನ ಆ ಪ್ರೀತಿಯ ಸ್ವೀಕಾರ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ಬರ್ಬೇಕು. ಅಂದ್ರೆ ಕ್ಷಮಾಗುಣ. ದುಃಖ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು. ಅಯ್ಯೋ ಇವತ್ತು ನಾನು ಎಷ್ಟು ಸುಖ ಇದೆ ನನಗೆ ಅಂತ ಹೇಗೋದು. ಅದೇ ದುಃಖ ಬಂದ್ಬಿಡ್ಲಿ, ಎಷ್ಟು ಕೆಳಮಟ್ಟದಲ್ಲಿ ಇಳಿತೀವಿ ನೋಡಿ. ಆಮೇಲೆ ಯಾರು ಹೊಗಳಿದ್ರೆ ಸಾಕು, ಅಯ್ಯೋ ನಾವ್ ಈ ಭೂಮಿ ಮೇಲೆ ಇರಲ್ಲ, ನನಗೆ ಇವತ್ತು ಅವ್ರು ಹೊಗಳಿದ್ರಪ್ಪ ಅಂತ. ಯಾವತ್ತು ಸುಖ ದುಃಖ, ಹೊಗಳೋದು ಎಲ್ಲದನ್ನು ಕೂಡ ನಾವು ಸಮಾನಾಂತರವಾಗಿ ತಗೊಳ್ಬೇಕು. ಅದಕ್ಕೆ ಯಾವುದು ಸಹಾಯ ಮಾಡುತ್ತೆ ನಮಗೆ? ಧ್ಯಾನ. ಇವೆಲ್ಲ ಗುಣಗಳನ್ನು ಬೆಳೆಸ್ಕೊಂಡಾಗ ನಮಗೆ ನಮ್ಮಲ್ಲಿ ಆತ್ಮಜ್ಞಾನ ಹೆಚ್ಚಾಗುತ್ತಲ್ವಾ. ಆಗ ಏನಾಗುತ್ತೆ, ಈ ತರ ಕ್ಷಮಾಗುಣ ಬರುತ್ತೆ. ಕ್ಷಮೆ ತುಂಬಾ ಒಳ್ಳೇದು. ಕ್ಷಮಿಸೋ ಗುಣ ಇದೆಯಲ್ಲ, ಪ್ರತಿಯೊಬ್ಬರನ್ನು ಕ್ಷಮಿಸಿ ನೋಡಿ. ಒಂದು ಮುಗುಳ್ನ ಏನು ಕೊಡು ತಗೋ ಅಂತ ಏನು ಹೇಳಲ್ಲ, ಅವ್ರೇನೋ ಹೇಳಿದ್ರ ವಾಪಸ್ ನೀವ್ ಹೇಳ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಅವು ಅಲ್ಲಿಂದ ಸಿಗುತ್ತಲ್ಲ ಆ ಪ್ರೀತಿ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಾವು ಮುಂದೆ ಮುಂದೆ ಆತ್ಮ ಜ್ಞಾನವನ್ನು ಹೆಚ್ಚಿಸ್ಕೊತ ನಾವು ಮುಂದೆ ಮುಂದೆ ನಮ್ಮ ಜೀವನ ನಿರೂಪಿಸ್ಕೊಳ್ಳಿಕ್ಕೆ ತುಂಬಾ ಸಹಾಯವಾಗುತ್ತೆ. ಅದೇ ರೀತಿ ಸತ್ಯ ಪುಷ್ಪಂ. ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ. ಯಾಕಂದ್ರೆ ಸತ್ಯ ಎಲ್ಲರಿಗಿಂತ ಮಿಗಿಲಾಗಿರೋದು ಸತ್ಯ. ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಸತ್ಯವಾಗಿ ನುಡಿ. ನಮ್ಮ ಹತ್ರ ಏನಿದೆ ಅದನ್ನ ಹೇಳೋದು. ಇಲ್ಲಪ್ಪ ನಾನೀಗ ಈ ತರ ಇದೀನ, ನನ್ನ ಪರಿಸ್ಥಿತಿ ಈ ರೀತಿ ಇದೇ ಇದೆ, ಇಲ್ಲಪ್ಪ ನನಗೆ ಆ ತರ ಎಲ್ಲ, ನಾನು ತುಂಬಾ ಹಿಂಗಿದ್ದೀನಿ. ಅವನ ಆ ಸುಳ್ಳು ಹೇಳೋದು, ಬೇರೆಯವ್ರ ಹತ್ರ ಹೋಗಿ ಸುಳ್ಳು ಹೇಳ್ತಾ ಇರೋದು.
ಯಾಕೆ? ಸುಳ್ಳಿನಿಂದ ಅನೇಕ ಅನಾಹುತ ಆಗ್ತಾ ಇರುತ್ತೆ. ಒಬ್ರಿಗೊಬ್ರು ಸಂಸಾರಗಳು ಒಡೆಯುತ್ತಿರುತ್ತೆ, ಅಕ್ಕಪಕ್ಕದವ್ರ ಬಗ್ಗೆ ದ್ವೇಷ ಬರೆಸ್ತಾ, ದ್ವೇಷ ನಮ್ಮನ್ನೇ ಕೊಲ್ತಾ ಹೋಗುತ್ತೆ. ಆಮೇಲೆ ಯಾರಲ್ಲೂ ವಿಶ್ವಾಸ ಇಟ್ಕೊಳಕ್ಕಾಗಲ್ಲ. ಸುಳ್ಳು ಹೇಳ್ತಾ ಹೋದ್ರೆ ಒಂದಿನ ಸುಳ್ಳಿನ ಗೋಪುರನೇ ಬಿದ್ದು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಸುಳ್ಳನ್ನ ಹೇಳ್ಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ವೈರಾಗ್ಯ ಪುಷ್ಪಂ ಅಂತ ಹೇಳ್ತಾರೆ. ಅಂದ್ರೆ ಲೋಪದೋಷಗಳ ಬಗ್ಗೆ ಆಸಕ್ತಿ ಕಳ್ಕೊಳ್ಳೋದು. ಯಾವುದೇ ಲೋಪದೋಷ ಅಂದ್ರೆ ಆ ಬೇಡಪ್ಪ ನನಗಿದು, ಅಂದ್ರೆ ಯಾರೋ ಏನೋ ಹೇಳಿದ್ರೆ ಅದೆಲ್ಲ ನಾವು ತಗೊಳ್ಳೋದೇ ಬೇಡ. ಅದ್ರ ಬಗ್ಗೆ ವೈರಾಗ್ಯ, ಯಾವಾಗ್ಲೂ ಅದ್ರ ಬಗ್ಗೆ ಚಿಂತೆ ಬೇಡ, ಏನು ಬೇಡ, ಇರ್ಲಿ ಪರವಾಗಿಲ್ಲ ಅನ್ನೋ ವೈರಾಗ್ಯ ತಗೊಳ್ಳೋದು. ಅದೇ ರೀತಿ ಶ್ರದ್ಧಾ ಪುಷ್ಪಂ ಅಂತ ಹೇಳ್ತಾರೆ. ಭಗವಂತನ ಮೇಲೆ ನಿಶ್ಚಲವಾದ ನಂಬಿಕೆ. ಅಂದ್ರೆ ನಾವು ಮಾಡೋ ಕೆಲಸ ಇರ್ಬೋದು, ಪ್ರತಿಯೊಂದ್ರ ಮೇಲೆ ಅಂದ್ರೆ ಇರ್ಬೋದು, ಕೆಲಸ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಮ್ಗೆ ಶ್ರದ್ಧೆ ಇರ್ಬೇಕು, ನಿಶ್ಚಲವಾದ ಭಕ್ತಿ ಇರ್ಬೇಕು. ನಾನೀಗ ಒಂದು ಅಡಿಗೆ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಬಗ್ಗೆ ಶ್ರದ್ಧೆ ಇರ್ಬೇಕು. ಇಲ್ಲ ಅಂದ್ರೆ ಎಲ್ಲೋ ಯೋಚನೆ ಮಾಡ್ತಾ ನಾನ್ ಮಾಡ್ತಾ ಇದ್ರೆ ಅದು ಅಡಿಗೆನೂ ಹಾಳಾಗುತ್ತೆ. ಆಮೇಲೆ ಅಂದ್ರೆ ನಮ್ಗೆ ನೆಗೆಟಿವ್ ಥಾಟ್ಸು ಬರ್ತಾ ಇರುತ್ತೆ, ನಮ್ಮ ಆಲೋಚನೆ ಕೂಡ ಹಾಳಾಗ್ತಾ ಇರುತ್ತೆ. ಅದ್ರ ಬದಲು ನಾನೇನು ಮಾಡ್ತಾ ಇದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ, ಇದಕ್ಕೆ ಇಷ್ಟ ಹಾಕ್ಬೇಕು, ಅರಿವಿನಿಂದ ಮಾಡ್ಬೇಕು. ಒಂದು ಅಡಿಗೆ ಮಾಡೋದ್ರು ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅದು ಕೂಡ ದೇವರಿಗೆ ಇಷ್ಟವಾಗುವಂತ ಪುಷ್ಪ. ಅದೇ ರೀತಿ ಭಗವಂತನಿಗೆ ಎಲ್ಲ ಪುಷ್ಪಗಳಿಗಿಂತಲೂ ಈ 10 ಪುಷ್ಪಗಳೇನಿದೆ ಅದು ತುಂಬಾ ಶ್ರೇಷ್ಠವಾದ ಪುಷ್ಪ ಅಂತ ಹೇಳ್ತಾರೆ. ಅದೇ ರೀತಿ ಅದಕ್ಕಾಗಿ ನಾವು ನಿಜವಾದ ಪುಷ್ಪ ಅರ್ಚನೆ ಎಂಬುದು ಮನಸ್ಸಿನಿಂದ ಮಾಡುವ ಶುದ್ಧ ಪ್ರಾರ್ಥನೆ ಅಂತ. ಅದು ಅಂದ್ರೆ ಮನಸ್ಸಿನಿಂದಾನೇ ಬರ್ಬೇಕು. ಅಂದ್ರೆ ಯಾರೋ ಒಬ್ರು ಕಾಟಾಚಾರಕ್ಕೆ ಮಾಡೋದು, ಅವ್ರು ಇವತ್ ನಮ್ಮನೆಗೆ ಅಂದ್ರೆ ಅರ್ಶಿನ ಕುಂಕುಮಕ್ ಬರ್ತಾ ಇದ್ದಾರೆ, ನಮ್ಮನೆಯಲ್ಲಿ ಅಂದ್ರೆ ವಿಜೃಂಭಣೆಯಿಂದ ಮಾಡಿ ನಮ್ಮಲ್ಲಿರೋ ಒಂದು ಇದು ಆಡಂಬರವನ್ನು ಅವ್ರಿಗೆ ತೋರ್ಸೋಣ ಅಂತ ಬೇಕಾಗಲ್ಲ. ನಮ್ಮ ಒಂದು ಖುಷಿಗೆ, ನಮ್ಮ ಒಂದು ಆತ್ಮಜ್ಞಾನಕ್ಕೆ ನಮಗೆ ಎಷ್ಟು ಬೇಕೋ ಆ ತರ ಪೂಜೆ ಮಾಡೋದು, ಮನಸ್ಸಿನಿಂದ ಮಾಡುವ ಶುದ್ಧ ಪ್ರಾರ್ಥನೆ ಅಂತ ಹೇಳ್ತಾನೆ. ಆಮೇಲೆ ಗುಣಗಳಲ್ಲಿ ಅಂದ್ರೆ ಎಲ್ಲಾ ಗುಣಗಳನ್ನು ಅದರಲ್ಲಿ ಅಳವಡಿಸ್ಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡ್ಬೇಕಾಗತ್ತೆ. ಅದೇ ರೀತಿ ಶ್ರದ್ಧೆ, ಶಾಂತಿ, ಕ್ಷಮೆ, ತ್ಯಾಗ ಇತ್ಯಾದಿ. ಆಧ್ಯಾತ್ಮಿಕವಾಗಿ ದೇವರಿಗೆ ಶ್ರೇಷ್ಠವಾದದ್ದು ಗುಣಪೂರ್ಣತೆ, ಶುದ್ಧ ಭಾವನೆ, ನಿಸ್ವಾರ್ಥ ಶಕ್ತಿ ಮತ್ತು ಸದ್ಗುಣಗಳಿಂದ ಕೂಡಿದ ಜೀವನ ಶೈಲಿ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಈಗ ಪೌರಾಣಿಕದಲ್ಲಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ಒಂದು ಕತೆ ನೋಡುವುದಾದ್ರೆ, ಈಗ ನೋಡಿ ಶಬರಿ ಮತ್ತು ರಾಮನ್ ಕತೆ ಗೊತ್ತಿದೆ ಎಲ್ರಿಗೂ. ಅವಳು ಎಷ್ಟು ಭಕ್ತಿ ಇತ್ತು, ಅವಳಿಗೆ ಎಷ್ಟು ಶ್ರದ್ಧೆ ಇತ್ತು ಅಂತ. ಅಂದ್ರೆ ಆ ಭಕ್ತಿ ಮತ್ತು ಶ್ರದ್ಧೆ ಅದು ನಿಜವಾದ ಪುಷ್ಪಾರ್ಚನೆ ಅಂತ. ನೋಡಿ ಶಬರಿ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಅವಳು ಅಂದ್ರೆ ಶಬರ ಜಾತಿಯಲ್ಲಿ ಹುಟ್ಟಿದ ಒಬ್ಳು ಮಹಿಳೆ, ಅನಾಥ ಮಹಿಳೆ, ಅವಳಿಗೆ ಯಾರು ಇರಲ್ಲ. ಅವಳು ಅಂದ್ರೆ ಅತ್ಯಂತ ಅಂದ್ರೆ ಕೆಳ ಜಾತಿ ಅದರಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅವಳು ಯಾವುದೋ ಒಂದು ಒಳ್ಳೆಯ ಕುಲಕ್ಕೆ ಸೇರಿದವಳೆಲ್ಲ ಹೇಳ್ತಾರೆ. ಆದ್ರೆ ಅಲ್ಲಿ ಮಾತಂಗ ಋಷಿಯನ್ನ ಒಂದು ಆಶ್ರಮದಲ್ಲಿ ಅವಳು ಬೆಳೀತಾ ಇರ್ತಾಳೆ. ಅಂದ್ರೆ ಅಲ್ಲಿ ಆ ಋಷಿಗಳ ಆಶ್ರಮದಲ್ಲಿ ಅಂದ್ರೆ ಸ್ವಚ್ಛತೆ ಮಾಡೋದು, ಕ್ಲೀನ್ ಆಗಿ ಇಟ್ಕೊಳ್ಳೋದು, ಅಂದ್ರೆ ಗುರುಗಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತಾ ಇರೋದು. ಅಂದ್ರೆ ಮಾಡೋ ಕೆಲಸವನ್ನು ಶುದ್ಧ ಮನಸ್ಸಿನಿಂದ ಭಗವಂತನ ಸ್ಮರಣೆ ಮಾಡ್ತಾ ಪ್ರತಿದಿನ ಮಾಡೋಳು. ಒಂದಿನ ಬೇಜಾರ ಮಾಡ್ಕೊತಿರ್ಲಿಲ್ಲ. ಇದೇ ನಂದು ಒಂದು ಜೀವನದ ಒಂದು ವೃತ್ತಿಯಪ್ಪ, ನಾನಿಲ್ಲಿ ಭಗವಂತನನ್ನು ಕಾಣ್ಬೇಕು ಅಂತ ಹೇಳಿ ಪ್ರತಿದಿನ ಅವಳ ಕೆಲಸ ಕಾರ್ಯದಿಂದ ಅದು ನಿಷ್ಠೆಯಿಂದ ಮಾಡೋಳು. ಆದ್ರೆ ಅವಳು ಯಾವ ಪಂಡಿತನೂ ಅಲ್ಲ, ಯಾವ ಒಂದು ಅರ್ಚಕಳಲ್ಲ, ಅಥವಾ ಒಳ್ಳೆಯ ಒಂದು ಈಗ ಅಂದ್ರೆ ಉಪನ್ಯಾಸ ಮಾಡೋಳಲ್ಲ. ಆ ತರ ಅಂದ್ರೆ ಅವಳದ್ದೇನಿದೆ ಅಂದ್ರೆ ರಾಮನನ್ನು ಕಾಣೋದೊಂದು ಭಕ್ತಿ ಅಷ್ಟೇ. ಅವಳಲ್ಲಿ ಆ ಶ್ರದ್ಧೆ ಇತ್ತು, ಅಂದ್ರೆ ಆತ್ಮದಿಂದ ಬರ್ತಾ ಇತ್ತು. ಅವಳಿಗೆ ಹೊರಗಡೆ ಯಾವ್ದು ಬೇಕಾಗಿರ್ಲಿಲ್ಲ, ಆತ್ಮ ದೃಷ್ಟಿಯಿಂದ ನೋಡ್ತಾ ಇದ್ಲು ಅವಳು ರಾಮನ, ಶ್ರದ್ಧೆಯಿಂದ ಭಕ್ತಿಯಿಂದ. ಅದೇ ಈಗ ಮಾತಂಗ ಋಷಿ ಆಶ್ರಮದಲ್ಲಿ ಬೆಳೀತಾ ಇದ್ಲು. ಅವಳು ಯಾವಾಗ್ಲೂ ರಾಮನ್ನ ಒಂದು ಅಂದ್ರೆ ಸ್ಮರಣೆ ಮಾಡ್ತಾ ಇದ್ಲು. ಅವಾಗ ಮಾತಂಗ ಋಷಿ ಹೇಳ್ತಾರೆ, ನೀನು ಒಂದಲ್ಲ ಒಂದಿನ ರಾಮನ ಭಕ್ತಿ ಅಂದ್ರೆ ರಾಮನ ಒಂದು ನೋಡುವ ಸೌಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಮಾತಂಗ ಋಷಿ ಇದ್ದವರು ಅವ್ರು ಎಲ್ಲಿಗೆ ಹೋಗಿರ್ತಾರೆ ಅಂದ್ರೆ, ಅವರು ಹೀಗೆ ಋಷಿಗಳಲ್ವಾ, ಒಂದ್ ತಿಂಗಳಲ್ಲಿ ಪ್ರವಾಸ ಮಾಡ್ತಾ ಇರ್ತಾರೆ. ಅವ್ರು ಒಂದಿನ ಅವ್ರ ಆಶ್ರಮ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅವಾಗ ಇವಳು ಶಬರಿ ಮಾತ್ರ ಆ ಮಾತಂಗ ಋಷಿಗಳ ಆಶ್ರಮದಲ್ಲಿ ಇರ್ತಾರೆ. ಆ ಟೈಮಲ್ಲಿ ರಾಮ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಬಂದಿರ್ತಾರೆ. ಕಾಡೆಲ್ಲ ಅಂದ್ರೆ ವನವಾಸಕ್ಕೆ ಸೀತೆ ಸಮೇತ ಬಂದಿರ್ತಾರೆ. ಅವಾಗ ಶಬರಿಯನ್ನು ಅಂದ್ರೆ ನೋಡುವ ಸಂದರ್ಭ ರಾಮ ಲಕ್ಷ್ಮಣರಿಗೂ ಆ ಸಂದರ್ಭದಲ್ಲಿ ಬರುತ್ತೆ. ಆಗ ಅವರು ಆ ಮಾತಂಗ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಯಾರು? ರಾಮ ಮತ್ತು ಲಕ್ಷ್ಮಣರು.
ಅಂದ್ರೆ ಬರ್ತಾರೆ. ಅವಾಗ ಬಂದಾಗ ಅವಳು ಪ್ರತಿದಿನ ಏನ್ ಮಾಡ್ತಾ ಇದ್ಲು ಅಂದ್ರೆ ರಾಮನಿಗೆ ಕೊಡ್ಬೇಕು ಅಂತ ಪ್ರತಿದಿನ ಅವಳು ಅವ್ರ ಕಾಡ್ದಲ್ಲಿರೋ ಹಣ್ಣುಗಳನ್ನೆಲ್ಲ ಶೇಖರಿಸಿ ಪ್ರತಿದಿನ ಅವ್ಳ ಕೆಲ್ಸ ಏನು ಅಂದ್ರೆ ಎಷ್ಟು ದೂರದಲ್ಲಿರ್ಲಿ ಹಣ್ಣಿನ ಮರಗಳು ಕಾಡಿನಲ್ಲಿರೋದು ಪ್ರತಿದಿನ ಅದನ್ನ ಸಂಗ್ರಹಣೆ ಮಾಡೋದೇ ಅವ್ಳ ಕೆಲ್ಸ ಆಗಿತ್ತು. ಅಂದ್ರೆ ರಾಮನ್ ನೋಡ್ಬೇಕು ಅದಷ್ಟು ಶ್ರದ್ಧಾಭಕ್ತಿಯಿಂದ ಮಾಡೋಳು ಪ್ರತಿದಿನ. ಅದೇ ರೀತಿ ಪ್ರತಿದಿನ ಹಣ್ಣುಗಳನ್ನ ಆಸ್ಕೊ ಬರೋಳು. ರಾಮನಿಗೆ ಯಾವ ತರ ಮೋಸ್ಟ್ಲಿ ರಾಮನಿಗೆ ಸಿಹಿಯಾದ ಹಣ್ಣು ಇಷ್ಟವೇನೋ ಅಂತ ಪ್ರತಿದಿನ ಸಿಹಿ ಹಣ್ಣು ಅಂದ್ರೆ ಕಚ್ಚಿ ನೋಡ್ತಾ ಇದ್ಲು ಅವಳು. ಈ ಹಣ್ಣು ಸಿಹಿ ಇರ್ಬೋದು, ಆ ಹಣ್ಣು ಸಿಹಿ ಇರ್ಬೋದು ಅಂತ ಕಚ್ಚಿ ನೋಡಿ ನೋಡಿ ಆ ಹಣ್ಣನ್ನು ಶೇಖರಿಸಿರುವಳು. ಹೀಗೆ ಅವಳು ಪ್ರತಿದಿನ ಸಂಗ್ರಹಿಸುತ್ತಾ ಇರ್ಬೇಕಾದ್ರೆ ಒಂದಿನ ಹೀಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ರಾಮ ರಾಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಆಶ್ರಮಕ್ಕೆ ಅದೇ ರಾಮ ಲಕ್ಷ್ಮಣರು ಬರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇವಳಿಗೆ ಕೊಡ್ಲಿಕ್ಕೆ ಏನು ಇಲ್ಲ ಪಾಪ. ಇವಳು ಬಡ ಒಂದು ಮಹಿಳೆ ಆಗಿರ್ತಾಳೆ. ಅವಳಿಗೆ ಏನ್ ಕೊಡೋದು? ಅಯ್ಯೋ ನನ್ನಲ್ಲಿ ದುಡ್ಡಿಲ್ಲ, ಹಣಕಾಸಿಲ್ಲ. ಅದೇ ಒಂದು ಬಹುಮಾನವನ್ನು ಕೊಡೋಣ ಅಂದ್ರೆ ನನ್ನಲ್ಲಿ ಯಾವುದೂ ಇಲ್ಲ. ನನ್ನ ಹತ್ರ ಇರೋದು ಶ್ರದ್ಧೆ ಮತ್ತು ಭಕ್ತಿ ಅಷ್ಟೇ ಅಲ್ವಾ ಅನ್ಕೊಂಡು ಅದನ್ನೇ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇರ್ತಿದ್ಲು. ಹಾಗೆ ಅವ್ರಿಗೆ ಬಂದಾಗ ಅವಳಿಗೆ ಸಂಗ್ರಹಿಷ್ಟ ಅಂದ್ರೆ ಕಾಲ್ ತೊಳೆದು ಒಳಗಡೆ ಕರೆದು ಎಲ್ಲ ಅದು ಗೊತ್ತಲ್ಲ ಋಷಿಗಳು ಬಂದಾಗ ಒಂದು ಒಬ್ಬರು ಜ್ಞಾನಿ ಬಂದಾಗ ನಾವು ಅದೆಲ್ಲ ಮಾಡ್ತೀವಿ. ಅದೇ ರೀತಿ ಅವಳು ಮನೆಯೊಳಗೆ ಕರೆಸ್ತಾಳೆ. ಅವಳಿಗೆ ಏನ್ ಕೊಡೋದು? ಅವಳಿಗೆ ಅವಾಗ ನೆನಪಾಯ್ತು, ನಾನು ಪ್ರತಿದಿನ ಶೇಖರಣೆ ಮಾಡ್ತಾ ಇದ್ನಲ್ಲ, ಸಂಗ್ರಹಣೆ ಮಾಡ್ತಾ ಇದ್ನಲ್ಲ ರಾಮನಿಗೋಸ್ಕರ ಆ ಹಣ್ಣು ಕೊಡುವ ಅಂತ ಅವಳು ಆ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿಟ್ಟು ಪ್ರತಿಯೊಂದು ಕಚ್ಚಿ ನೋಡಿರ್ತಾಳೆ ಅವಳು ಆ ಹಣ್ಣುಗಳನ್ನು. ಸಿಹಿ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಸಿಹಿ ಇದ್ರೆ ರಾಮ ಒಪ್ಕೋಬಹುದು, ಹುಳಿ ಪಾಪ ಯಾಕೆ ಕೊಡೋದು ಅಂತ ಅವಳ ಮನಸ್ಸಿನಲ್ಲಿ. ಅಂದ್ರೆ ಆಗ ಪ್ರತಿಯೊಂದು ಹಣ್ಣನ್ನು ಕಚ್ಚಿ ನೋಡಿ ಎಲ್ಲ ಹಣ್ಣನ್ನು ಕಚ್ಚಿರ್ತಾಳೆ ಅವಳು. ಅವಾಗ ಬಂದು ರಾಮ ಆ ಹಣ್ಣನ್ನು ಸ್ವೀಕರಿಸ್ತಾನೆ, ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಅಂದ್ರೆ ಈ ಪ್ರತಿಯೊಂದು ಹಣ್ಣನ್ನು ಕಚ್ಚಿದೆಯಲ್ಲ, ನೀನು ಸ್ವೀಕಾರ ಮಾಡಿದೀಯಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿ ರಾಮನಿಗಂತ ಹೇಳ್ತಾನೆ, ನಾನು ಯಾಕಂದ್ರೆ ಆತ್ಮಜ್ಞಾನಿ ನೋಡಿ, ರಾಮ ಆತ್ಮಜ್ಞಾನಿ ಆಗಿರ್ತಾನೆ. ಅವನು ಎಲ್ಲವನ್ನು ಅರ್ಥಕೊಂಡಿರ್ತಾನೆ. ಅವನಿಗೆ ಯಾವುದು ಜಾತಿ ಮತ ಪಂಥ ಅದ್ ಯಾವ್ದ್ರ ಬಗ್ಗೆ ಅರಿವಿಲ್ಲ. ಅವನಿಗೆ ಅಲ್ಲಿ ಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ. ಅಲ್ಲಿ ಶಬರಿಯ ಶ್ರದ್ಧೆ ಭಕ್ತಿ ಮಾತ್ರ ಅವಳಿಗೆ ಕಾಣ್ತಾ ಇರುತ್ತೆ. ಅಂದ್ರೆ ಅದೊಂದೇ ಅವನಿಗೆ ತಲೆಯಲ್ಲಿ ಇರ್ತಾ ಇರೋದು. ಆಗ ಅವನಿಗೆ ಅನ್ಸುತ್ತೆ ಅದ್ ತಿಂತಾನೆ. ಹಾಗೆ ತುಂಬಾ ಖುಷಿ ಆಗುತ್ತೆ ಅವಳಿಗೆ. ಶಬರಿಗೋಷ್ಠಿ ರಾಮನ್ ನೋಡಿದ್ನಲ್ಲ ಅನ್ನೋದು ಅವಳಿಗೆ ಗೊತ್ತಿಲ್ಲ. ನಾನು ಅಂದ್ರೆ ಮೋಸ್ಟ್ಲಿ ಅಂದ್ರೆ ಸಿಹಿ ಇರೋ ಹಣ್ಣನ್ನು ಕೊಟ್ಟಿರೋದಕ್ಕೆ ರಾಮ ಸಂತೃಪ್ತಿ ಆಗಿದೆ. ಆದ್ರೆ ಅದು ರಾಮನಿಗೆ ಅರ್ಥ ಆಗುತ್ತೆ. ಇವಳಲ್ಲಿ ಇರೋ ಭಕ್ತಿ, ಶ್ರದ್ಧೆ, ಆಮೇಲೆ ಧನ್ಯತಾ ಭಾವನೆ, ಆಮೇಲೆ ಅಂದ್ರೆ ನೋಡುವ ದೃಷ್ಟಿ ಎಲ್ಲ ಎಷ್ಟೊಂದು ಉನ್ನತವಾಗಿದೆಯಲ್ಲ ಅಂತ. ಅಂದ್ರೆ ಭಗವಂತ ಅಲ್ವಾ, ಅವನಿಗೆಲ್ಲವೂ ಗೊತ್ತಿರುತ್ತೆ. ಅದು ಆ ಜ್ಞಾನ, ಆತ್ಮಜ್ಞಾನಿ ಅಲ್ಲ, ಅವನಿಗೆ ಗೊತ್ತಿರುತ್ತೆ. ರಾಮ ನೋಡಿ ಎಷ್ಟು ಶ್ರೀಮಂತರು ಮನೆ ಅಯೋಧ್ಯೆಯನ್ನು ನಡೆಸುವಂತಹ ಶ್ರೀರಾಮ ಕೂಡ ರಾಜ ಮನಸ್ಸಿನ ಅವನು ಇಷ್ಟು ಸಣ್ಣ ಶಬರಿಯ ಒಂದು ಸ್ವೀಕಾರವನ್ನು ಎಷ್ಟು ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅಂದ್ರೆ ಅವನಲ್ಲಿ ಎಷ್ಟು ಆತ್ಮಜ್ಞಾನ ಇರುತ್ತೆ ಅಂತ ಅಲ್ವಾ ಮಾಸ್ಟರ್. ಅಂದ್ರೆ ಆತ್ಮಜ್ಞಾನ ಎಲ್ಲಕ್ಕಿಂತನೂ ಮುಖ್ಯವಾಗಿರುತ್ತೆ ನಮಗೆ. ಯಾವುದೇ ಪುಷ್ಪ ತನ್ನಿ, ಯಾವುದೇ ಹಣ್ಣನ್ ತನ್ನಿ, ನೀವು ಎಷ್ಟು ಕಾಸ್ಟ್ಲಿದಾರು ಮನೆಯಲ್ಲಿ ಆಡಂಬರವಾಗಿ ಪೂಜೆ ಮಾಡಿ, ಆದ್ರೂ ನಮಗ್ ಬೇಕಾಗಿರೋದು ಆತ್ಮದಿಂದ ಬರುವ ಪ್ರೀತಿ, ವಿಶ್ವಾಸ, ಭಕ್ತಿ, ಶ್ರದ್ಧೆ. ಅದೇ ರೀತಿ ಈ ಶಬರಿಯಲ್ಲಿ ಕೂಡ ರಾಮನಿಗೆ ಕಾಣ್ತಾ ಇದೆ. ಅದೇ ಅವನಿಗೆ ಅಂದ್ರೆ ಶ್ರದ್ಧೆ, ಸೇವಾ ಮನೋಭಾವನೆ. ಅಂದ್ರೆ ರಾಮ ಬಂದ, ನನ್ನ ಆರಾಧ್ಯ ದೈವ ಬಂದ ಅಂತ ಎಷ್ಟು ಉನ್ನತವಾದ ಭಕ್ತಿಯಿಂದ ಅಂದ್ರೆ ಆ ದೈವವನ್ನು ಧನ್ಯತಾ ಭಾವದಿಂದ ಕಾಣ್ತಾ ಇರ್ತಾಳಲ್ಲ ಶಬರಿ. ಆ ರಾಮ ಬಂದಾಗ ನಮ್ಗೆ ಎಷ್ಟು ಸಂತೋಷ ಆಗಿರುತ್ತಲ್ಲ. ಆ ಧನ್ಯತೆ ಇದೆಯಲ್ಲ, ಆ ಧನ್ಯತೆ ಮತ್ತು ಭಕ್ತಿ ಅವನಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಆತ್ಮ ಅಂದ್ರೆ ಜ್ಞಾನ ಅನ್ನೋದು ನಮಗೆ ತುಂಬಾ ಇಷ್ಟ ಆಗಿರುತ್ತೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಅದೇ ರೀತಿ ನೀವು ವಚನ ಅಂದ್ರೆ ನೋಡಿ, ಅಲ್ಲಿ ಆ ಭಕ್ತಿ ಇದೆಯಲ್ಲ, ಶಬರಿಯ ಭಕ್ತಿ ಎಷ್ಟು ಮುಖ್ಯವಾಗಿದ್ದು ನೋಡಿ. ಅವಳಿಗೆ ಯಾವುದು ಫಲ ಪುಷ್ಪ ಅದೆಲ್ಲ ಏನು ಕಾಣಿಸ್ಲಿಲ್ಲ. ನನ್ನಲ್ಲಿರುವ ಅಂದ್ರೆ ಗುಣಗಳನ್ನ ಅವಳು ತೋರಿಸ್ತಾಳೆ. ಆದ್ರೆ ಅವಳಿಗೆ ಗೊತ್ತಿಲ್ಲ ತಾನೇನ್ ಮಾಡಿದೀನಿ ಅಂತ. ಅವಳಿಗೇನು, ನಾನ್ ರಾಮನಿಗೊಂದು ಒಳ್ಳೆ ಹಣ್ಣು ಕೊಟ್ಟಿದ್ದೀನಪ್ಪ, ಸಿಹಿ ಇರೋದು, ಅದು ನಾನು ಕಚ್ಚಿ ನೋಡಿದೀನಿ, ರಾಮ ಸ್ವೀಕರಿಸ್ತಾನೆ ಅನ್ನೋ ಮನೋಭಾವನೆ ಅವಳಲ್ಲಿರ ಅಂದ್ರೆ ಶ್ರದ್ಧೆ. ಆ ರಾಮನಿಗೆ ಅದೇ ನಿಜವಾದ ಪುಷ್ಪಾರ್ಚನೆ ಅಂತ ಹೇಳ್ತಾರೆ. ಅದೇ ರೀತಿ ನೀವು ವಚನ ಸಾಹಿತ್ಯ ತಗೊಳ್ಳಿ, ಅಲ್ಲೂ ಕೂಡ ಬಸವಣ್ಣ ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಅಲ್ಲಮ ಪ್ರಭು ಇರ್ಬೋದು, ಎಲ್ಲರೂ ಕೂಡ
ಬಾಹ್ಯ ಪೂಜೆಗೆ ಅವರು ಆಂತರಿಕ ಪೂಜೆಗೆ ಕೂಡ ಬೆಲೆ ಕೊಟ್ಟಿರ್ತಾರೆ. ಅಂದ್ರೆ ಎಷ್ಟೋ ತತ್ವ ಪದಗಳ ಮೂಲಕ ಅವ್ರು ಹೇಳಿರ್ತಾರೆ. ನೀನಿಂಗ ನಿತ್ಯ ಪೂಜೆ ಮಾಡಿದನೇನೆಂದರೆ ಒಳ್ಳೆಯ ಮಾತನಾಡು, ಸತ್ಯವಾಡು, ಇದು ಪುಷ್ಪಾರ್ಚನೆ ಅಂತ ಹೇಳ್ತಾರೆ ನೋಡಿ. ವಚನ ಸಾಹಿತ್ಯದಲ್ಲಿ. ಅಂದ್ರೆ ನಿಜವಾದ ಹೂವಿನ ಅರ್ಪಣೆ ಎಂದರೆ ಸತ್ಯ ಮಾತು, ಧರ್ಮ ನಿಷ್ಠೆ, ನಡೆ, ನಿಸ್ವಾರ್ಥ ಸೇವೆ ಅಂತ ಹೇಳ್ತಾರೆ. ಅದೇ ನಿಜವಾದ ಪುಷ್ಪಾರ್ಚನೆಯ ಅದೇ ಪ್ರಯೋಜನ ಕೂಡ ಅದೇ ಆಗಿರುತ್ತೆ. ಪ್ರತಿಯೊಬ್ಬರು, ನೀವು ಶಂಕರಾಚಾರ್ಯನ್ ತಗೊಳ್ಳಿ, ಯಾರೇ ಒಂದು ಆತ್ಮಜ್ಞಾನ ಅಂದ್ರೆ ಜ್ಞಾನ ಉಳ್ಳಂತ ಯೋಗಿಗಳಲ್ಲಿ ಯಾರೇ ತಗೊಳ್ಳಿ, ಅವರೆಲ್ಲರೂ ಕೂಡ ಬಾಹ್ಯಕ್ಕಿಂತಲೂ ಆಂತರಿಕವಾಗಿ ಬರುವಂತ ಪೂಜೆಗಳಿಗೆ ಹೆಚ್ಚು ಅಂದ್ರೆ ಮಹತ್ವ ಕೊಡ್ತಾರೆ. ಬಾಹ್ಯ ಪೂಜೆ, ಆಂತರಿಕ ಪೂಜೆ ತುಂಬಾ ಶ್ರೇಷ್ಠ ಎಲ್ರಿಗೂ ಕೂಡ ಬಾಹ್ಯ ಪೂಜೆಗಿಂತ. ಅದೇ ನಿಜವಾದ ಪುಷ್ಪಾರ್ಚನೆ. ಅದೇ ನಿಜವಾದ ಪುಷ್ಪಾರ್ಚನೆ ಮಾಡೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಮನಃಶುದ್ಧಿ ಆಗುತ್ತೆ. ಅಂದ್ರೆ ಆಲೋಚನೆಗಳು ಶುದ್ಧವಾಗ್ತಾ ಹೋಗುತ್ತೆ. ನಾವು ಮಾಡ್ತಾ ಇರೋ ಆಲೋಚನೆಗಳು ಪ್ರತಿದಿನ ಅಂದ್ರೆ ಶುದ್ಧವಾಗುತ್ತೆ. ಅಂದ್ರೆ ನಾನು ಏನ್ ಮಾಡ್ಬೇಕು, ನಾನು ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಅಂದ್ರೆ ಆತರ ಜ್ಞಾನಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಆಮೇಲೆ ಇಂದ್ರಿಯಗಳನ್ನೆಲ್ಲ ಸಂಯಮ ಮಾಡೋದು ಹೊಳಿತಾ ಹೋಗುತ್ತೆ. ನಾವ್ ಹೇಗೆ ಅದನ್ನ ಅಂದ್ರೆ ನಿಗ್ರಹ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ದೇವರ ಅನುಗ್ರಹ, ಅಂದ್ರೆ ನಿಜವಾದ ಅಂದ್ರೆ ಶ್ರದ್ಧೆಗೆ ದೇವರು ಅಂದ್ರೆ ಭಗವಂತ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ಸಮಾಜ ಸೇವೆ. ಅಂದ್ರೆ ನೋಡಿ, ಎಷ್ಟೋ ಜನರ ಹತ್ರ ಎಷ್ಟು ಅಂದ್ರೆ ದುಡ್ಡಿರುತ್ತೆ, ಅಂದ್ರೆ ಬೇಕಾದಷ್ಟು ಇರುತ್ತೆ ಅವ್ರು, ಆದ್ರೆ ಅವರು 1 ರೂಪಾಯಿ ಸಮಾಜ ಸೇವೆಗೆ ಅಂತ ಕೊಡ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. ಇರೋದ್ ನಮ್ಗೆ ಇರ್ಲಿ, ನನಗೆ ಇರ್ಲಿ, ಮುಂದೆ ನನ್ನ ಮಕ್ಕಳಿಗೆ ಇರ್ಲಿ, ನನ್ನ ಸಂಸಾರಕ್ಕೆ ಇರ್ಲಿ ಅಂತ ಅದನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಹತ್ರ 10 ರೂಪಾಯಿ ಇದೆಯಾ, 2 ರೂಪಾಯಿ ಸೇವಾವನ್ನ ಅಂದ್ರೆ ಈ ತರ ಸೇವೆ ಕಾರ್ಯಗಳಿಗೆ, ಅಥವಾ ಒಂದು ಯಾವ್ದು ಅಂದ್ರೆ ಈಗ ಆಧ್ಯಾತ್ಮಿಕ ಕಾರ್ಯ ಯಾವುದೋ ಮಾಡ್ತಾ ಇದ್ದಾರೆ, ಅಲ್ಲಿಗೆ ನಾವು ಒಂದು ಅಂದ್ರೆ ಕಾರ್ಯಗಳಿಗೆ ಕೊಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಮಗೆ ದೇವರು ಅಂದ್ರೆ ದೇವರ ರೂಪದಲ್ಲಿ ಯೂನಿವರ್ಸ್ ನಮ್ಗೆ ಕೊಡ್ತಾ ಇರುತ್ತೆ. ಅದೇ ಅಲ್ವಾ ಪುಷ್ಪಾರ್ಚನೆ ಅಂದ್ರೆ. ಆ ಮನೋಭಾವನೆ ನಮ್ಮಲ್ಲಿ ಇರಲ್ಲ. ಯಾಕೆ ಹೇಳಿ? ಸಂಕುಚಿತ ಮನೋಭಾವನೆ. ಅಂದ್ರೆ ನಮ್ಗೆ ಆತ್ಮಜ್ಞಾನ ಕಡಿಮೆ ಇರುತ್ತೆ. ಆಗ ಏನಾಗುತ್ತೆ, ನಾವು ಇದನ್ನ ಅಳವಡಿಸ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಮಾಡೋಂಥ ಕೆಲಸಗಳಿರ್ಬೋದು, ಯಾವುದೇ ಇರ್ಲಿ, ಅದರಲ್ಲಿ ಅರಿವಿನಿಂದ ಮಾಡ್ಬೇಕು. ಆತ್ಮಜ್ಞಾನವನ್ನು ಹೆಚ್ಚಿಸ್ಕೊತಾ ಹೋಗ್ಬೇಕು. ಇದೆಯಪ್ಪ ನನ್ನ ಹತ್ರ ಒಂದು 10 ರೂಪಾಯಿ ಇದೆ ಅಥವಾ 20, ನಾನು 2 ರೂಪಾಯಿ ಅವನಿಗೆ ಬೇರೆ ಅಂದ್ರೆ ಬೇರೊಬ್ರಿಗೆ ಕೊಡ್ತೀನಿ, ಹಸಿದವನಿಗೆ ಕೊಟ್ಟು ನೋಡಿ. ಅಥವಾ ಮಕ್ಕಳು ಅಂದ್ರೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಇಲ್ಲದವ್ರಿಗೆ ಕೊಡಿ. ಅದೇ ತರ ಅಂದ್ರೆ ಯಾರೋ ಬಡವನಿಗೆ ಒಂದಿನ ಏನೋ ಅವನು ಬೇಡ್ತಾ ಬಂದ, ಅಮ್ಮ ನನಗೆ ಊಟ ಇಲ್ಲ, ಹಸುವಿನಿಂದ ಬಳತಾ ಇದ್ದೀನಿ, ನಾನು 1 ರೂಪಾಯಿ ಕೊಡಪ್ಪ, ನಮ್ಗೆ ಅನ್ನ ಕೊಡಿ. ಒಂದಿನ ಕೊಟ್ಟು ನೋಡಿ, ನಿಮಗಂತೂ ಕಡಿಮೆ ಆಗ್ಲಿ. ಆದ್ರೆ ಅದೇ ಭಗವಂತ ನಮಗೆ ವಾಪಸ್ಸು ಅದು ನಿನಗ್ ಕಡಿಮೆ ಆಗಕ್ಕಿಂತ ಹೆಚ್ಚಿಗೆ ನಮ್ಗೆ ವಾಪಸ್ ಕೊಟ್ಟಿರ್ತಾನೆ. ಅದೇ ಪುಷ್ಪಾರ್ಚನೆ ಅಂದ್ರೆ. ಅಂದ್ರೆ ಇಲ್ಲಿ ಒಂದು ಸಾಂದರ್ಭಿಕವಾಗಿ ಈ ಪುಷ್ಪಗಳನ್ನು ತಗೊಂಡಿದ್ದಾರೆ ಹೊರತು, ಅಂದ್ರೆ ಅಂತರಾಳದಲ್ಲಿ ಇರುವ ಅಂದ್ರೆ ಮನಸ್ಸನ್ನು ಶುದ್ಧಗೊಳಿಸುವ ಪುಷ್ಪಾರ್ಚನೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದೇ ಸರಿ, ಆತ್ಮಶಾಂತಿ, ನಮ್ಮಲ್ಲಿ ಆತ್ಮಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ಶಂಕರಾಚಾರ್ಯರು ಕೂಡ ಇದನ್ನೇ ಹೇಳ್ತಾ ಇರೋದೆ. ಅಂದ್ರೆ ಅವರು ಕೂಡ ಈ ತರ ಅಷ್ಟಪುಷ್ಪಗಳನ್ನೇ ವಿವರಿಸಿದ್ದಾರೆ. ಅಂದ್ರೆ ಯಾವ ಹೂವಿಲ್ಲದೆ ಮಾಡಬಹುದಾದ ಪುಷ್ಪಾರ್ಚನೆ ಅಂದ್ರೆ ಆತ್ಮದ ಹೂವುಗಳು ಅಂತ ಹೇಳಿದ್ದಾರೆ. ಆತ್ಮದ ಹೂವುಗಳೇ ಅಂದ್ರೆ ನಾವೆಲ್ಲ ಆತ್ಮದ ಹೂವುಗಳೇ. ಆತ್ಮವನ್ನು ಅಂದ್ರೆ ಪರಿವರ್ತನೆ ಮಾಡ್ಕೊಳ್ತಾ ಆತ್ಮಕ್ಕೆ ಅಂದ್ರೆ ನಾವು ಪರಿವರ್ತನೆ ಅಂದ್ರೆ ಪರಿವರ್ತನೆ ಅಂತಲ್ಲ, ನಾವು ಅಂದ್ರೆ ಹೇಗೆ ಅಂದ್ರೆ ಉದ್ಧಾರ, ಅಂದ್ರೆ ಆತ್ಮದ ಉದ್ಧಾರ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ಕೊಳ್ತಾ ಹೋದಂಗೂ ನಮಗೆ ಆತ್ಮದ ಹೂವುಗಳು ಅಂತ ನಾವೇನ್ ಹೇಳ್ತೀವಿ ಇದೆ ಶ್ರದ್ಧೆ, ಭಕ್ತಿ, ಅಂದ್ರೆ ತ್ಯಾಗ, ಹಿಂಸೆ ಅದೆಲ್ಲ ನಮಗ್ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ಈ ತರದೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಈಗ ನೋಡಿ, ಪ್ರತಿದಿನ ನಮ್ಮ ಜೀವನದಲ್ಲಿ ಎಷ್ಟೋ ನಡೀತಾ ಇರುತ್ತೆ ಮಾಸ್ಟರ್ಸ್. ಯಾವ್ದೋ ಒಬ್ನು ಅಂದ್ರೆ ಅಂದ್ರೆ ಕೋಪಗೊಂಡಿರ್ತಾನೆ. ಆ ಕೋಪಗೊಳ್ಳೋದು ಅವನ್ಗೆ ನಮ್ಮ ಮೇಲೆ ತುಂಬಾ ಕೋಪಗೊಂಡ್ಕೊಂಡು ಹಾರಾಡೋದೆಲ್ಲ ಮಾಡ್ತಾ ಇರ್ತಾನೆ. ಆಗ ನಾವು ಅವನಿಗೆ ಕೋಪವನ್ನೇ ವಾಪಸ್ ತೋರ್ಸೋಕ್ಕಿಂತ ಅಂದ್ರೆ ನಾವ್ ಹೇಗೆ ಅವನಿಗೆ ಕ್ಷಮಿಸ್ಬಿಡೋದು, ಅದರಿಂದ ಎಷ್ಟು
ನಮಗ್ ನೋಡಿ ವಾಪಸ್ ಬರ್ತಾ ಇರುತ್ತೆ ಅಲ್ವಾ. ನಾವು ಕ್ಷಮಿಸಿ ಒಂದು ಮುಗುಳ್ನಾಗೆ ಕೊಟ್ಬಿಟ್ರೆ ಅವನು ನನಗೆ ವಾಪಸ್ ಹೇಳಿಲ್ಲಲ್ಲ ಅಂತ ಹೇಳಿ ಅವನ್ ಏನ್ ಮಾಡ್ತಾ ಅವನು ಅದೇ ತರ ಗುಣಗಳನ್ನ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ವಾಪಸ್ ನಮಗ್ ನಾವು ಕೋಪ ಮಾಡ್ರು ನಾವು ಉದ್ವೇಗಕ್ಕೊಳಗಾಗ್ಬಿಡ್ತೀವಿ. ಎಷ್ಟೊಂದು ಉದ್ವೇಗಕ್ಕೊಳಗಾಗಿ ನಾಳೆ ಅವ್ನು ನನಗೆ ಹಂಗೆ ಹೇಳಿದಾನಪ್ಪ, ನಾನು ಅವನಿಗೆ ತೀರ್ಸ್ಲೇಬೇಕು, ಏನಾದ್ರು ಒಂದ್ ಮಾಡಿ ಅವ್ನ ಹಠ ಸಾಧಿಸ್ಲೇಬೇಕು ಅಂತ ಹೋಗ್ತೀವಿ. ಅದೇ ಬೆಳಿತಾ 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 ಬೆಳೀತಾ ನಮ್ಮಲ್ಲಿ ಇದು ಅಂದ್ರೆ ಹೇಗೆ ಉದ್ವೇಗ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಒತ್ತಡದಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ BP ಶುಗರು ಎಲ್ಲ ಬರುತ್ತೆ ಅಂತ ಯಾವ್ದ್ರಿಂದ ಬರುತ್ತೆ? ಒತ್ತಡದಿಂದನೇ ಬರೋದು. ಅದೆಲ್ಲ ನಾವು ಬೆಳೆಸ್ಕೊಂತ ಹೇಳಿದ್ರೆ ಒತ್ತಡದಿಂದ ಅನೇಕ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಅದೇ ರೀತಿ ಬೀದಿಯಲ್ಲಿ ಈಗ ನೋಡಿ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಯಾರೋ ತುಂಬಾ ಹಸಿದವನು ತೊಂದರೆ ಪಡ್ತಾ ಇರ್ತಾನೆ, ಅವನು ಊಟಕ್ಕಾಗಿ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಅಂತವರಿಗೆ ಅನ್ನ ಕೊಟ್ಟರೆ ಅದೇ ದಯಾ ಪುಷ್ಪ ಅಂತ ಹೇಳ್ತಾರೆ. ಒಂದ್ ತುತ್ತು ಅನ್ನ ಕೊಡಿ, ಏನು ಈಗ ನಮ್ಮ ಹತ್ರ ಇರೋ ಒಂದ್ ಸ್ವಲ್ಪ ಕೊಟ್ರು ನಮ್ಗೇನು ನಮ್ ಹೊಟ್ಟೆ ತುಂಬಲು, ಅಥವಾ ನಾವೊಂದಿನ ಉಪವಾಸ ಇದ್ರೆ ನಮ್ಗೆ ನಮ್ ಜೀವನ ಏನು ನಡ್ಕೊಂಡು ಹೋಗಲ್ವಾ? ಹೋಗೇ ಹೋಗುತ್ತೆ. ಒಂದಿನ ಉಪವಾಸ ಇದ್ದು ನಾವು ನೀರನ್ನು ಕುಡಿದು ನಾವ್ ಏನು ಆಗಲ್ಲ, ನಮ್ಮ ಜೀವನ ನಡೀತಾನೆ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ಇರೋ ಅಷ್ಟನ್ನ ಅಂದ್ರೆ ಈಗ ಯಾರು ಹೇಳಿಲ್ಲ, ಯಾವ ಜ್ಞಾನಿಗಳು ಅಥವಾ ಯಾವ ದೇವ್ರು ನಿನ್ನಲ್ಲಿ ಇರೋದಷ್ಟು ದಾನ ಮಾಡಪ್ಪ, ನೀನೇನು ಇಟ್ಕೋಬೇಡ ಅಂತ ಹೇಳಿಲ್ಲ. ಇರೋದ್ರಲ್ಲಿ ಸ್ವಲ್ಪ ನೀವು ಇಟ್ಕೊಂಡು ಉಳಿದಿದ್ದನ್ನು ದಾನ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮಲ್ಲಿರುವ ಗುಣಗಳು ನಮ್ಮಲ್ಲಿರುವ ಸ್ವಲ್ಪ ಸ್ವಲ್ಪ ಏನು ನಮ್ಮಲ್ಲಿ ಅಲ್ಪ ಸ್ವಲ್ಪ ಅನ್ನ ಇದೆಯಾ, ಸ್ವಲ್ಪ ಸಹಾಯ ಮಾಡೋದು ಹಸಿದವನಿಗೆ. ನಮ್ಮ ತಾಯಿ ಅಂತ ಬರ್ತಾ ಇರ್ತಾನೆ, ಇಲ್ಲಪ್ಪ ಇವತ್ ನಮ್ಮ ಮನೇಲಿ ಏನಿಲ್ಲ, ನೀನು ಏನು ದಿನಾ ಭಿಕ್ಷೆ ಕೆಡ್ಕೊಂಡ್ ಬರ್ತಿದೀಯಾ ಅಂತ ನಾವು ಹೆದರ್ಸೋದ್ಕಿಂತ ಅಥವಾ ಅವನಿಗೆ ಗದರ್ಸೋದ್ಕಿಂತ ಒಂದು ಕ್ಷಮಿಸುವ ಭಾವನೆ, ಆಯ್ತಪ್ಪ ಒಂದ್ ತುತ್ತು ನಮ್ಮಲ್ಲಿ ಇಷ್ಟಿದೆ, ನಾನು ನಿನ್ಗೆ ಕೊಡ್ತೀನಿ ಅಂತ ಕೊಟ್ರೆ ಅವನು ಎಷ್ಟು ನಮ್ಗೆ ಹರಿಸಿ ಹೋಗ್ತಾನೆ ಪ್ರೀತಿಯಿಂದ. ಅಮ್ಮ ತಾಯಿನೇ ಚೆನ್ನಾಗಿರು ಅಂತ ಹೇಳ್ತಾನೆ. ಅದೇ ಅಲ್ವಾ ಭಗವಂತನಿಗೆ ಬೇಕಾಗಿದ್ದು, ಎಲ್ಲಿದೆ ಅದೇ ಅಲ್ವಾ ಪುಷ್ಪಾರ್ಚನೆ ಎಷ್ಟು ಮಾಡಿದ್ರೇನು ನಾವು ಭಗವಂತನಿಗೆ, ಇದೇ ಭಗವಂತನಿಗೆ ಮಾಡ್ತಾ ಇರೋ ನಾವು ಪುಷ್ಪಾರ್ಚನೆ. ನಾವು ಈಗ ನಮ್ಗೆ ಯಾರೋ ಕಿರುಕುಳ ಕೊಟ್ಟಿರ್ತಾರೆ, ಎಷ್ಟೋ ನೋಡಿ ನಮ್ಗೆ ಎಷ್ಟು ಹಿಂಸೆ ಕೊಡ್ತಾ ಇರ್ತಾರೆ. ಪ್ರತಿದಿನ ನೀವು ನಮ್ಮ ಮನೆಯಲ್ಲೇ ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ನಮ್ ಗಂಡ ಎಷ್ಟೋ ಕಿರುಕುಳ ಕೊಡ್ತಾ ಇರ್ತಾರೆ. ಅದನ್ನ ನಾವು ಕ್ಷಮಿಸ್ತಾ ಹೋಗ್ಬೇಕು, ಅದನ್ನೇ ಬೆಳೆಸ್ತಾ ಹೋಗ್ಬಾರ್ದು ಅಂತ. ಅದನ್ನ ಬೆಳೆಸ್ತಾ ಹೋದಂಗ ಏನಾಗುತ್ತೆ, ನಮ್ಮಲ್ಲಿ ಇರೋ ಜ್ಞಾನನೂ ಕಡಿಮೆ ಆಗುತ್ತೆ, ಆತ್ಮಜ್ಞಾನ ಹೆಚ್ಚಾಗ್ಲಿಕ್ಕೆ ಸಹಾಯನೇ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕ್ಷಮಿಸುವ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದು ಕೂಡ ಒಂದು ಮಂತ್ರ ಪುಷ್ಪ ಅಂತ, ಅದು ಕೂಡ ಒಂದು ಪುಷ್ಪ ಅಂತ ಹೇಳ್ತಾರೆ. ಅದೇ ಮನೆಯಲ್ಲಿ ಇರ್ಬೇಕಾದ್ರೂ ಅಷ್ಟೇ, ನಾವು ಎಷ್ಟೋ ಸರಿ ನಾವು ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದ್ ಕಡೆ ಚಿಂತೆ ಮಾಡ್ತಾ ಇರ್ತೀವಿ. ಇಲ್ಲಿ ಇಷ್ಟಿಷ್ಟು ಆಡಂಬರದಿರುತ್ತೆ, ಅಯ್ಯೋ ಅವ್ರು ಯಾವ ಸೀರೆ ಉಟ್ಕೊ ಬಂದ್ರೋ, ಯಾವ ಬಂಗಾರ ಹಾಕೋ ಬಂದ್ರೋ ಇವತ್ತು, ಅವಳು ಇವತ್ತು ಮೋಸ್ಟ್ಲಿ ಈ ತರ ಡ್ರೆಸ್ ಮಾಡ್ಕೊಂಡು, ನಾನಿಲ್ಲಲ್ಲಪ್ಪ ನಾನೇನ್ ಮಾಡೋದು, ನಾವು ನಮ್ಮ ಮನೆಯವ್ರ ಹತ್ರ ಗೀಳ್ಬಿಡೋದು, ನಂಗ್ ನಾಳೆ ಆ ಹಬ್ಬ ಇದೆಯಪ್ಪ, ನನಗೊಂದು ಬಂಗಾರದ ನೆಕ್ಲೆಸ್ ಬೇಕು ಅಂತ. ಅವ್ರು ಏನ್ ಮಾಡ್ತಾರೆ, ಎಲ್ಲ ತಂದ್ಕೊಡ್ತಾರೆ, ಅವ್ರನ್ನ ಹಿಂಸೆ ಕೊಡೋದಲ್ವಾ. ಯಾಕೆ ಅದು? ನಮ್ಮಲ್ಲಿ ಏನಿದೆ, ನಮ್ಮ ಹತ್ರ ಏನಿದೆ, ದೇವ್ರಿಗೆ ಬೇಕಾಗಿರೋ ನಾವು ಒಡವೆ ಆಭರಣ ಹಾಕೊಂಡು ತೋರ್ಸೋದಲ್ಲ, ಅವನಿಗೆ ಬೇಕು ದಯೆ, ಕರುಣೆ, ಪ್ರೀತಿ ಅಷ್ಟೇ ಅಲ್ವಾ ಮಾಸ್ಟರ್. ಅದನ್ನ ತೋರಿಸಿ ಹೆಚ್ಚಿಗೆ ನಾವು ದೇವ್ರ ಮುಂದ್ ಕುತ್ಕೊಂಡಾಗೋ ಎಷ್ಟು ಯೋಚನೆ ಮಾಡ್ತಾ ಇರ್ತೀವಿ, ಪಕ್ಕದ ಮನೆದೆಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ಯಾರ್ದೋ ಒಂದು ಗಲಾಟೆ ಬಗ್ಗೆ ಯೋಚನೆ ಮಾಡ್ತೀವಿ. ದೇವ್ರ ಪೂಜೆ ಕೂತ್ಕೊಂಡಿರ್ತೀವಿ, ಇಲ್ಲಿ ಯಾರು ಹೊಡೆದಾಟ ಮಾಡ್ಕೊಂಡು ರೋಡಲ್ಲಿಂದ ಓಡ್ ಬರ್ತೀವಿ, ಅಲ್ಲಿ ಮುಗ್ದೋಯ್ತು. ಅಯ್ಯೋ ನಾನೊಂಚೂರು ಹೋಗಿ ನೋಡ್ಲಪ್ಪ, ಏನು ಅವಂದು ಸಮಾಧಾನ ಮಾಡೋದಲ್ಲ, ಅವ್ನ್ ಹೇಗ್ ಕಿತ್ತಾಡ್ತಿದ್ದಾನೆ ಅಂತ ನೋಡುದು. ಖುಷಿ ತಗೊಳ್ತಾ ಇದೀವಿ. ಪಾಪ ಅವನು ಎಷ್ಟು ಅವ್ರದ್ದು ಏನೋ ಒಂದು ವೈಯಕ್ತಿಕ ದ್ವೇಷ ಇರುತ್ತೆ, ಅಥವಾ ಏನೋ ಒಂದು ಕಷ್ಟದ ಪರಿಹಾರ, ನಾವು ಆ ದ್ವೇಷನ ನಾವು ತಗೊಳಕ್ ಎರಡು ಕಣ್ಣಿಂದ ನಾವು ನೋಡಕ್ ಹೋಗ್ತಾ ಇದೀವಿ. ಅವ್ನ್ ಸಮಾಧಾನ ಮಾಡಕ್ಕಲ್ಲ, ನಾವು ದೂರದಲ್ಲಿ ನಿಂತ್ಕೊಂಡು ನೋಡೋದು. ನಾವು ಅಷ್ಟು ಮಾಡ್ತೀವಿ. ಆ ಪೂಜೆ ಮಾಡಿದ್ರೆ ಏನ್ ಫಲ? ನೀವ್ ಎಷ್ಟು ತಗೊಬಂದ್ ಹಾಕಿ ದೇವರಿಗೆ, ನನ್ನಲ್ಲಿರೋ ಭಕ್ತಿ, ಶ್ರದ್ಧೆ, ಭಾವ ಆ ತರದ್ ಇಲ್ಲ ಅಂತ ಅದಿಲ್ದೆ ನಾವು ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇರೋದು. ಅದನ್ನು ಮನಸ್ಸನ್ನು ಶಾಂತಗೊಳಿಸ್ಕೊಂಡು 5 ನಿಮಿಷ ಕಣ್ಣು ಮುಚ್ಕೊಂಡು ದೇವರ ಧ್ಯಾನ ಮಾಡಿದ್ರೆ ಅದೇ ಧ್ಯಾನ ಪುಷ್ಪ ಅಂತ. ಹೂವಿಂದ ಪರವಾಗಿಲ್ಲ, ನಮ್ಮಲ್ಲಿ ಹೂವಿಲ್ವಾ, ಏನು ಹೂ ತರ್ಲಿಕ್ಕಲ್ವಾ, ತುಂಬಾ ಬಡತನ ಇದೆ, ನಮ್ ಹೂವೇ ತರ್ಲಿಕ್ಕ ಪರವಾಗಿಲ್ಲ ಬಿಡಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊತ ಕೂತ್ಕೊಳ್ಬೋದಲ್ಲ, ಅದು ಒಂದ್ ಪುಷ್ಪ ಅಲ್ವಾ ದೇವರಿಗೆ. ಎಷ್ಟು ನೋಡಿ, ಯಾಕಂದ್ರೆ ಈಶ್ವರ ಯಾವತ್ತೂ ನನಗೆ ಆಡಂಬರದ ಪೂಜೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ನನಗೆ ತುಂಬಾ ನಿರಾಭರಣ ಸುಂದರ ಅಂತ ಹೇಳ್ತಾರೆ ಅವರಿಗೆ. ಯಾಕಂದ್ರೆ ಈಶ್ವರನಿಗೆ ಅದೆಲ್ಲ ಬೇಕಾಗಿಲ್ಲ. ಅವನು ಹೇಗೆ ಮೈಯಲ್ಲಿ ಬಟ್ಟೆನು ಅವನು ಚಿಕ್ಕದಾಗಿ ಹಾಕೊಂಡಿರೋದು, ಯಾಕಂದ್ರೆ ಅವನಿಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಅವನ್ ಕೇಳ್ತಾ ಇರೋದು ಯಾವ್ದು?
ನಮ್ಮಲ್ಲಿರುವ ಶ್ರದ್ಧೆ, ನಮ್ಮಲ್ಲಿರುವ ಭಕ್ತಿ, ಬೇರೆಯವರಿಗೆ ತೋರಿಸುವ ಪ್ರೀತಿ, ದಯೆ, ಕರುಣೆ ಅದು ಬೇಕಾಗಿದೆ. ಎಲ್ಲ ಭಗವಂತನಿಗೂ, ಎಲ್ಲಾ ಜ್ಞಾನಿಗಳಿಗೂ, ಯಾವೇ ಋಷಿಮುನಿ ತಗೊಳ್ಳಿ, ಎಲ್ಲರಿಗೂ ಬೇಕಾಗಿರೋದು ನಾವು ಬಾಹ್ಯದಿಂದ ಅಂದ್ರೆ ಹೊರಗಡೆಯಿಂದ ತೋರಿಸುವ ಬಾಹ್ಯ ಪುಷ್ಪ ಅಲ್ಲ, ಆಂತರಿಕ ಪುಷ್ಪ ಬೇಕಾಗಿದೆ. ಅದಕ್ಕೋಸ್ಕರ ನಾವು ದಿನೇ ದಿನೇ ಈ ಓಂ ನಮಃ ಶಿವಾಯ ಅಂತ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಆ ಭಗವಂತ ಅಂದ್ರೆ ನಮ್ ಕಣ್ಣು ಮುಂದೆ ಬಂದಾಗ, ಈಶ್ವರನೇ ಅಂತ ಇಟ್ಕೊಳ್ಳಿ, ಓಂ ನಮಃ ಶಿವ ಭಗವಂತ ಬಂದಾಗ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ನೋಡಿ ನಮ್ಗೆ ಅಲ್ಲಿ. ಅಂದ್ರೆ ನಮ್ ದೇವರನ್ನ ನೆನ್ಕೋತಾ ಇದೀವಿ, ಅದೇ ಯೂನಿವರ್ಸ್ ಅಂತ ಅನ್ಕೊಳ್ಳಿ, ನಮ್ಗೆ ಏನೋ ಒಂದ್ ಕರುಣಿಸ್ಲಿಕ್ಕೆ ಬಂದಿದ್ದಾನೆ. ನಾನು ಒಳ್ಳೇದ್ ಕೆಲ್ಸ ಮಾಡ್ತಾ ಇದ್ರೆ ನಮಗ್ ಭಗವಂತ ಕೊಡ್ತಾ ಇರ್ತಾನೆ. ನಾವ್ ಎಷ್ಟೋ ಸರಿ ಅನ್ಕೊಳ್ತೀವಿ, ಅಯ್ಯೋ ನಾನು ದೇವರಿಗೆ ಇವತ್ತು ಇಷ್ಟು ಪೂಜೆಗೆ ಬೇಕಾದ ಸಾಮಾನೆಲ್ಲ ತಂದು ಹಾಕೋದೆ, ಆ ಇದರಿಂದ ಅಂಗಡಿಯಿಂದ ತಂದೆ, ಈ ಅಂಗಡಿ ತಂದೆ, ನಾನು ಮೋಸ್ಟ್ಲಿ ಇವತ್ತು ಒಳ್ಳೇದ್ ಮಾಡ್ಬೇಕು. ಆ ಒಳ್ಳೇದ್ ಯಾವಾಗೂ ಮಾಡ್ತಾನೆ ಹೇಳಿ, ನಾವು ಬೇರೆಯವರಿಗೆ ಮಾಡಿದಾಗ ನಮಗೆ ಒಳ್ಳೇದಾಗಿರುತ್ತೆ. ನಾವು ಆ ಒಂದು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಅಷ್ಟು ಚಿಕ್ಕ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವ್ ಅನ್ಕೊಳ್ಳೋದೇನಂದ್ರೆ, ನಾವ್ ಇವತ್ತು ಇಷ್ಟು ನೈವೇದ್ಯ ಮಾಡಿದ್ನಪ್ಪ, ನಾವು ತುಂಬಾ ಇಟ್ಟಿದೀನಿ, ಇವತ್ತು 21 ವೆರೈಟಿ, 19 ವೆರೈಟಿ 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 ಮಾಡಿ ದೇವ್ರು ಬಂದು ತಿನ್ಕೊಂಡು ಹೋಗಲ್ಲ. ಅದನ್ನೇ ನಾವು ಬೇರೆಯವರಿಗೆ ಕೊಟ್ಟು ನೋಡಿ, ಹಸಿದವರಿಗೆ ಕೊಟ್ಟು ನೋಡಿ, ಅಲ್ಲಿ ಭಗವಂತ ತೃಪ್ತಿ ಹೊಂದಿರ್ತಾನೆ. ಭಗವಂತ ನೋಡ್ತಾ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ ಭಗವಂತ. ಏನು ನಮ್ಮ ದೇವರ ಮನೆಯಲ್ಲೇ ಇರ್ಬೇಕು ಅಂತಿಲ್ಲ, ಆತ್ಮಜ್ಞಾನಿ ಅಲ್ವಾ, ಅವ್ನು ಎಲ್ ಬೇಕಾದ್ರೂ ಇರ್ಬೋದು, ಯೂನಿವರ್ಸ್ ಸುತ್ಕೋತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅಲ್ಲಿ ನೋಡ್ತಾ, ಹೋ ಇವತ್ತು ಇವ್ರು ಒಂದ್ ಹಸಿದವನಿಗೆ ಊಟ ಕೊಟ್ಟಿದಾರಲ್ಲಪ್ಪ, ನಾನ್ ಇವನಿಗೆ ಏನಾದ್ರು ಕೊಡೋಣ ಅಂತ ಕೊಡ್ತಾ. ಆದ್ರೆ ನಮ್ಮ ಥಿಂಕಿಂಗ್ ಏನಿರುತ್ತೆ, ನಾನ್ ಇವತ್ ಭಕ್ಷ್ಯ ಭೋಜನ ಮಾಡಿದೀನಿ, ಇಷ್ಟು ಹೂವ ತಂದು ಹಾಕಿದೀನಿ, ಇಷ್ಟು ಫಲ ತಂದು ಹಾಕಿದೀನಿ, ನನಗ್ ಅದಕ್ಕೆ ಕರುಣಿಸಿದ ದೇವ್ರು ಅನ್ಕೋತೀವಿ. ಅಂದ್ರೆ ಎಷ್ಟು ಸೂಕ್ಷ್ಮತೆ ಇದೆ ನೋಡಿ ಒಳ ಅಂತರದಲ್ಲಿ. ಅದಕ್ಕೆ ಯಾರೇ ಇರ್ಲಿ, ಅವರು ಬಾಹ್ಯ ಪೂಜೆಗಿಂತ ಆಂತರಿಕ ಪೂಜೆಗೆ ಮಹತ್ವ ಕೊಟ್ಟು, ಅದಕ್ಕೆ ಧ್ಯಾನ ಮಾಡೋದು. ನಮ್ಮಲ್ಲಿ ಆಂತರಿಕ ಶಕ್ತಿ ಹೆಚ್ಚಾಗೋದು ಹೇಗೆ? ಧ್ಯಾನದಿಂದ ಹೆಚ್ಚಾಗ್ತಾ ಇರುತ್ತೆ. ಧ್ಯಾನ ಮಾಡ್ತಾ, ಸಜ್ಜನ ಸಾಂಗತ್ಯ ಮಾಡ್ತಾ, ಅದು ಈಗ ನಾವು ದೇವ್ರ ಗುಡಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ಅರ್ಚಕರಿಗೆ ಕಾಣಿಕೆ ಹಾಕ್ತಾ ಇರ್ತೀವಿ. ನಾವ್ ಏನ್ ಅನ್ಕೋತೀವಿ, ಅರ್ಚಕರಿಗೆ ಕಾಣಿಕೆ ಹಾಕಿದೆ, ಆದ್ರೆ ನಾವು ಒಂದು ಅರ್ಚಕ ಮೋಸ್ಟ್ಲಿ ಬಡವನ್ ಇರ್ಬೋದು, ಅವತ್ತಿನ ಒಂದು ಹೊಟ್ಟೆ ತುಂಬಿಸ್ದಂಗ ಆಯ್ತಲ್ಲ, ನಾವು ಅವನಿಗೆ ಒಂದು ಕಾಣಿಕೆ ಹಾಕಿದ್ರೆ, 10 ರೂಪಾಯಿ ಹಾಕಿದ್ರೆ ಅವನ ಜೀವನ ನಿರ್ವಹಣೆ ಆಯ್ತಲ್ಲ. ಅದನ್ನು ಕೂಡ ದೇವರು ಗಮನಿಸ್ತಾ ಇರ್ತಾರೆ. ಅದೇ ರೀತಿ ಹುಂಡಿಗೆ ನಾವು ಹಾಕ್ತಿವಿ, ಅದು ಅವ್ರವ್ರ ಅಂದ್ರೆ ಅವ್ರವರ ಒಂದು ಕಾರ್ಯಕ್ಕೆ ಬಿಟ್ಟಿದ್ದು, ಅವ್ರವರ ಒಂದು ವಿವೇಚನೆಗೆ ಬಿಟ್ಟಿದ್ದು. ಎಲ್ಲೂ ಹುಂಡಿ ಹಣ ಹಾಕ್ಬಾರ್ದು, ಎಲ್ಲೂ ಕಾಣಿಕೆ ಹಾಕ್ಬಾರ್ದು ಅಂತ ಏನೂ ಇಲ್ಲ, ಅವರವರ ಒಂದು ಭಕುತಿಗೆ ಮೆಚ್ಚಿರೋದು. ಈ ಹುಂಡಿಗೆ ನಾವು ಹಣ ಹಾಕ್ತಿವಿ, ಅದು ಏನು, ನಾವು ಬೇರೆಯವರಿಗೆ ಎಷ್ಟೋ ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ನೋಡಿ ಮಾಸ್ಟರ್. ನಮ್ಮದು ಯಾವುದೋ ಒಂದು ರೂಪಾಯಿ, ಯಾವುದೋ ಒಂದು ಜೀವಿಗೆ ಒಂದು ದಿನದ ಅನ್ನ ಅಂದ್ರೆ ಅನ್ನದಾನ ಆಗಿರ್ಬೋದಲ್ವಾ. ನಾವು 10 ರೂಪಾಯಿ ಯಾವುದೋ ಒಂದು ಭಕ್ತನಿಗೆ ಒಂದು ಅನ್ನದಾನ ಆಗಿರ್ಬೋದು, ಅದು ಕೂಡ ತಪ್ಪಲ್ಲ, ಯಾವುದೂ ಕೂಡ ತಪ್ಪಲ್ಲ ನಾವು ಮಾಡ್ತಾ ಇರೋದು. ಆದ್ರೆ ನಮ್ಮಲ್ಲಿ ಶ್ರದ್ಧೆ, ಭಕ್ತಿ ಅಂದ್ರೆ ಆತರ ಮನೋಭಾವನೆಗಳು ಜಾಸ್ತಿ ಬೆಳೆಸ್ಕೊಂಡಾಗ ನಾವು ಅಂದ್ರೆ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ. ದೇವರು ಮೀನ್ಸ್ ಯೂನಿವರ್ಸ್ ನೋಡ್ತಾ ಇರುತ್ತೆ ನಮಗೆ. ನಾವೀಗ ಸ್ವಲ್ಪ ಕೊಟ್ರೆ ವಾಪಸ್ ಅತಿಯಾಗಿ ನಮಗ್ ಕೊಡ್ತಾ ಇರ್ತಾನೆ. ಅದನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ಜೀವನದಲ್ಲಿ. ಅದೇ ರೀತಿ ನಾವೀಗ ಸಣ್ಣ 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 ಕಥೆಗಳನ್ನ, ಪುಷ್ಪಾರ್ಚನೆ ಅಂದ್ರೆ ನಾವು ಹೋಗ್ಬೇಕು ಅಂತ. ಮೇಡಮ್ ಟೈಮ್ ಆಗ್ತಾ ಇದೆ ಅಲ್ಲ? ಹಾ ಮೇಡಮ್. ಹಾ ಓಕೆ ಮೇಡಮ್, ಆಯ್ತು, ಒಂದು 5 ಮಿನಿಟ್ಸ್. ಅದೇ ಈಗ ರಾಮನ ಮತ್ತೆ ಶಬರಿಯ ಕಥೆಯಲ್ಲಿ ನಾವು ನೋಡಿದ್ವಿ. ಹಾಗೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಗಳಿರುತ್ತೆ. ಅದು ಅದೇ ತರ ನಾವು ನಮ್ಮ ಆತ್ಮಜ್ಞಾನವನ್ನು ಹೆಚ್ಚಿಕೊಳ್ಳೋ, ನಮ್ಮಲ್ಲಿರುವ ಶ್ರದ್ಧೆ, ಭಕ್ತಿ, ಆಮೇಲೆ ಅಂದ್ರೆ ಕ್ಷಮಾ ಗುಣ, ಅದನ್ನೆಲ್ಲ ಧ್ಯಾನ ಪುಷ್ಪ ಅದೆಲ್ಲ ಜಾಸ್ತಿ ಮಾಡ್ಕೊಳ್ತಾ ಹೋಗೋಣ. ಉದಾಹರಣೆಗೆ ಅಂದ್ರೆ ಇಲ್ಲಿ ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ತ್ಯಾಗ ಮನೋಭಾವನೆ ಇವುಗಳನ್ನು ಅರ್ಪಿಸಿದ್ರೆ ನಮಗೆ ನಿಜವಾದ ಪುಷ್ಪಾರ್ಚನೆ ಅಂದ್ರೆ ಇದೊಂದೇ ಸಾಕು ನಮಗೆ ಅಲ್ವಾ. ದೇವರು ನಮ್ಮ ಹೃದಯದಿಂದ ಬಂದ ಭಕ್ತಿಯನ್ನು ಅಂಗೀಕರಿಸ್ತಾನೆ ಹೊರತು ಬಾಹ್ಯದಿಂದ ಬಂದ ವಸ್ತುಗಳನ್ನಲ್ಲ ಅಥವಾ ಹೂವುಗಳನ್ನಲ್ಲ ಅಂತ ಹೇಳ್ತಾರೆ. ಅದೇ ನಿಜವಾದ ಪುಷ್ಪಾರ್ಚನೆ ಅಂದ್ರೆ ಇದೇ ಮಾಸ್ಟರ್ಸ್. ಅಂದ್ರೆ ಎಲ್ಲಿ ಇದೆ? ನಮ್ಮಲ್ಲಿಯೇ ಇದೆ ಪುಷ್ಪಾರ್ಚನೆ. ನಾವು ಎಲ್ಲೂ ಹೊರಗಡೆಯಿಂದ ತರೋದ್ ಬೇಡ, ಹೊಲಗಳಿಂದ ತರೋದ್ ಬೇಡ, ಎಲ್ಲಿಂದನೂ ಕೀಳೋದ್ ಬೇಡ. ನಮ್ಮಲ್ಲೇ ಎಷ್ಟೊಂದು ಪುಷ್ಪ ಇದೆ ನೋಡಿ.
ಎಷ್ಟೆಷ್ಟು ದೊಡ್ಡ ದೊಡ್ಡ ಪುಷ್ಪ, ಇದಕ್ಕೆ ನಾವು ಅಲಂಕಾರ ಮಾಡೋಣ, ಅದನ್ನೇ ಅಲಂಕರಿಸೋಣ ದೇವರಿಗೆ ಅಲ್ವಾ ಮಾಸ್ಟರ್? ಇಷ್ಟು ಹೇಳ್ತಾ ನನ್ನ ಒಂದು ಆ ಪುಷ್ಪಾರ್ಚನೆ ಅಂದ್ರೆ ನಿಜವಾದ ಪುಷ್ಪಾರ್ಚನೆ ಅನ್ನೋ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಅಂದ್ರೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೂ ಹಾಗೂ ಗೀತಾ ಮೇಡಮ್ ಅವರು, ರಂಗನಾಥ್ ಸರ್ ಹಾಗೂ ನಿಮ್ಮೆಲ್ಲರೂ ಇಲ್ಲೋ ತನಕ ಕೇಳಿದೀರಾ. ಎಷ್ಟೋ ಜನ ನನ್ಕಿಂತ ಹಿರಿಯರಿದ್ದೀರಾ, ಆತ್ಮಜ್ಞಾನಿಗಳಿದ್ದೀರಾ, ಜ್ಞಾನ ತಿಳ್ಕೊಂಡಿರಿದ್ದೀರಾ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತೀನಿ. ಹಾಗೆ ಲಕ್ಷ್ಮಿ ಮೇಡಮ್ ಅವರಿಗೂ ಕೂಡ, ರೇವತಿ ಮೇಡಮ್ ಅವರಿಗೆ ಅನಂತವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸ ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.